ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತಿನ ವಿಡಿಯೋ ನೋಡಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಿಂದ ಕೌದಳ್ಳಿ ತನಕ ಎಲ್ಲೆಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ, ಎಷ್ಟು ಕೆಲಸ ಸಂಪೂರ್ಣಗೊಂಡಿದೆ, ಮತ್ತು ಕೆಲಸಗಳು ಎಲ್ಲೆಲ್ಲಿ ಆಗಬೇಕಾಗಿದೆ, ಹಾಗೆ ಈ ಒಂದು ರಸ್ತೆಯನ್ನು ಕಲ್ಪಿಸಿ ಕೊಟ್ಟಿರುವುದರಿಂದ ಸಾರ್ವಜನಿಕ ವಲಯವರು ಯಾವ ರೀತಿ ವಾಹನವನ್ನು ಚಲಿಸಬೇಕು, ಇದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ನೀಡ್ತಾ ಇದ್ದೀನಿ. ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ ಬಂಧುಗಳೇ, ಮಲೆ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟಿಂದ ನೋಡಿ ಈ ರೀತಿಯ ರಸ್ತೆಯನ್ನು ನಾವು ಕಾಣಬಹುದು. ಇದು ಸರಿಸುಮಾರು ಆನೆತಲೆದಿಂಬದವರೆಗೆ ಇದೇ ತರಹದ ಒಂದು ರಸ್ತೆಯನ್ನು ಮಾಡಿರ್ತಾರೆ. ದಯವಿಟ್ಟು ನಿರೀಕ್ಷಿಸಿ, ಸಂಪೂರ್ಣ ಮಾಹಿತಿ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡಿ, ತಾವು ವೀಕ್ಷಣೆ ಮಾಡ್ತಾ ಇದ್ದೀರಾ, ನೋಡಿ ಚೆಕ್ ಪೋಸ್ಟಿಂದ ನೋಡಿ ಎಷ್ಟು ನೀಟಾಗಿದೆ ಅಂದರೆ ರಸ್ತೆ. ಏನೋ ಒಂದು ಉತ್ತಮವಾದ ಗುಣಮಟ್ಟದ ರಸ್ತೆ ಮಾಡೋರು ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಬಟ್ ನೀಟಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದರ ಸದುಪಯೋಗವನ್ನು ಸಾರ್ವಜನಿಕ ವಲಯ ಕೆಲವರು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಆ ಥರದ ತಪ್ಪುಗಳಾಗಬಾರ್ದು. ವಿಶೇಷವಾಗಿ ಉದ್ದನೆಯ ವಾಹನಗಳು, ಬಸ್ಗಳು ದಯವಿಟ್ಟು ಈ ತರಹದ ತಿರುವುಗಳಲ್ಲಿ ತುಂಬ ಲಾಂಗ್ ಕಟ್ಟಿಂಗ್ ಹೊಡಿಬೇಕಣ್ರಿ. ಇದನ್ನ ದಯವಿಟ್ಟು ಅಳವಡಿಸ್ಕೊಳ್ಳಿ. ಯಾಕಂದರೆ ನೀವು ನೋಡಿ, ನಾನು ಹೋಗ್ತೀನಿ ನೋಡ್ಕೊಳ್ಳಿ. ಈಗ ನೋಡಿ ಈ ರೀತಿ ಲಾಂಗ್ ತಗೋಬೇಕಾಗತ್ತೆ, ಅರ್ಥ ಆಯ್ತಾ? ತುಂಬ ಲಾಂಗ್ ಹೊಡೀರಿ. ಯಾಕಂದರೆ ಏನು ಕೆಳಗಡೆ ಇಲ್ಲಿ ಉಜ್ಜುತ್ತೆ, ಅರ್ಥ ಆಯ್ತಾ? ರಸ್ತೆಯ ಮಧ್ಯದಲ್ಲಿ ಉಜ್ಜುತ್ತೆ. ಆದ್ದರಿಂದ ಸ್ವಲ್ಪ ದಯವಿಟ್ಟು ನಡೆಯ ಲಾಂಗ್ ಕಟಿಂಗ್ ಹೊಡ್ಕೊಳ್ಳಿ. ಹಾಗೆ ನೋಡಿ, ಆನೆತಲೆದಿಂಬದ ತಿರುವಿನ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ನಮ್ಮ ಏನು ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟಿಂದ ಹಿಡಿದು ಆನೆತಲೆದಿಂಬದವರೆಗೆ ನೋಡಿ ಈ ರೀತಿಯ ಒಂದು ಸುಸಜ್ಜಿತವಾದ ರಸ್ತೆಯನ್ನು ಕೊಡುವುದರೊಂದಿಗೆ, ಹಾಗೆ ನೋಡ್ಕೊಳ್ಳಿ, ಮುಂದೆ ವೀಕ್ಷಣೆ ಮಾಡಿ. ನೋಡಿ, ಬಲ ಮತ್ತು ಎಡಬದಿಯಲ್ಲಿ ತಾವು ವೀಕ್ಷಣೆ ಮಾಡ್ಬೋದು. ನೀಟಾಗೆ ಏನು ಅಲ್ಲಿರ್ತಕ್ಕಂಥ ತ್ಯಾಜ್ಯ ಗಿಡಗಳನ್ನೆಲ್ಲ ತೆರವುಗೊಳಿಸಿರ್ತಾರೆ. ಇದರಿಂದ ಸದುಪಯೋಗ ಏನಪ್ಪಾ ಅಂದ್ರೆ, ಎದುರುಗಡೆ ಬರ್ತಕ್ಕಂಥ ವಾಹನ, ತಿರುವಿನಲ್ಲಿ ಇರ್ತಕ್ಕಂಥ ವಾಹನ ನಮಗೆ ನೀಟಾಗಿ ಕಾಣಿಸುತ್ತೆ. ಮೊದಲೆಲ್ಲ ನಮ್ಗೇನಾಗುತ್ತೆ, ಈ ಗಿಡಗಳು ಅಡೆತಡೆ ಆಗ್ತಿತ್ತು. ನೋಡಿ, ಯಾವ್ದಾದ್ರು ಒಂದು ವಾಹನ ನೋಡಿ, ಅಲ್ಲಿ ದೂರದಲ್ಲಿ ಬರ್ತಕ್ಕಂಥ ವಾಹನಗಳು ನಮ್ಗೆ ಕಾಣಿಸ್ತಿರ್ಲಿಲ್ಲ, ಸಡನ್ ಆಗಿ ಸಿಕ್ತಿತ್ತು. ಈ ತರದ ಸಮಸ್ಯೆಗಳು ಇರೋದಿಲ್ಲ ಈಗ. ನೋಡಿ, ಈ ಬೆಟ್ಟಗಳು ಯಾವುದೋ ಕಾಣ್ತಿರ್ಲಿಲ್ಲ, ಎಲ್ಲ ಮುಚ್ಕೊಂಡಿರ್ತು ಗಿಡಗಳು. ಅದನ್ನೆಲ್ಲ ನೀಟಾಗೆ ಸ್ವಚ್ಛತೆಯನ್ನ ಮಾಡ್ಕೊಂಡಿದ್ದಾರೆ. ತಾವು ವೀಕ್ಷಣೆ ಮಾಡ್ತಿದ್ರ. ಹಾಗೆ ನೋಡಿ, ಆ ಮೇಲ್ಭಾಗದಲ್ಲಿ ಅಲ್ಲಿ ಬರ್ತಕ್ಕಂಥ ತಿರುವಲ್ಲಿ ಬರ್ತಕ್ಕಂಥ ವಾಹನಗಳು ನೀಟಾಗಿ ಕಾಣಿಸುತ್ತೆ. ನಿಮಗೆ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಯಾವುದೇ ವಾಹನ ನೋಡಿ ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ. ಮೊದಲು ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ಎತ್ತೆತ್ತರಕ್ಕೆ ಗಿಡಗಳು ಬೆಳೆದಿತ್ತು. ಅದರಿಂದ ಏನಾಗ್ತಿತ್ತು, ಬರ್ತಕ್ಕಂಥ ವಾಹನಗಳು ನಮ್ಗೆ ಸಡನ್ ಆಗಿ ಗೊತ್ತಾಗ್ತಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸಡನ್ ಆಗಿ ಬಂದ್ಬಿಡೋದು, ಗೊತ್ತೇ ಆಗ್ತಿರ್ಲಿಲ್ಲ. ಆ ಥರದ ಸಮಸ್ಯೆಗಳಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ, ದಯವಿಟ್ಟು ಇದನ್ನು ತೆರವುಗೊಳಿಸಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೂ ತುಂಬ ಚೆನ್ನಾಗಿರೋದು. ಈ ಥರ ಒಂಥರ ನೀಟ್ನೆಸ್ ಅನ್ನ ನಾವು ಇಲ್ಲಿ ಕಾಣ್ಬೋದು. ನೋಡಿ, ಹಿಂಗೆ ತಿರುಗಿದ್ರೆ ಬೆಟ್ಟ ಗುಡ್ಡ ಎಲ್ಲ ಕಾಣಿಸುತ್ತೆ. ಮೊದಲು ಕಾಣ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಮುಚ್ಚೋಗಿತ್ತು, ಈ ಗಿಡಗಳು, ತ್ಯಾಜ್ಯ ಗಿಡಗಳು ಎತ್ತೆತ್ತರಕ್ಕೆ ಬೆಳ್ಕೊಂಡು ನಮ್ಗೇನು ಕಾಣ್ತಾ ಇರಲಿಲ್ಲ. ಇವಾಗ ನೋಡಿ, ಅಲ್ಲಿ ಬಸ್ ಬಂದ್ರೂ ಕಾಣಿಸುತ್ತೆ, ಮೊದಲು ಕಾಣಿಸ್ತಿರ್ಲಿಲ್ಲ. ಇದೊಂದು ತುಂಬಾ ವಾಹನ ಸವಾರರಿಗೆ ಅನುಕೂಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ದಯವಿಟ್ಟು ತಿರುವುಗಳಲ್ಲಿ ವಾಹನ ಸವಾರರು ನೋಡಿ ಲಾಂಗ್ ಕಟಿಂಗ್ ಹೊಡಿಬೇಕಾಗತ್ತೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ, ಲಾಂಗ್ ಹೊಡೀರಿ. ಉದ್ದನೆಯ ವಾಹನಗಳು ತುಂಬಾ ಲಾಂಗ್ ತಗೊಳ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ವಾಹನಗಳು ಏನು ರಸ್ತೆಗೆ ಸ್ಕ್ರಾಚ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಹೊರ ರಾಜ್ಯದ ವಾಹನಗಳಂತೂ ಖಂಡಿತವಾಗ್ಲೂ ಸ್ಕ್ರಾಚ್ ಆಗುತ್ತೆ. ನೋಡಿ, ಈ ರೀತಿ ಒಳ್ಳೆ ನೋಡಿ, ರಸ್ತೆ ಚೆನ್ನಾಗಿ ಕೊಟ್ರೆ ಈ ರೀತಿ ದಯವಿಟ್ಟು ವೇಗವಾಗಿ ಬರೋದನ್ನ ತಡೆಗಟ್ಟಿ. ಯಾಕಂದ್ರೆ ನೀವು ಅತಿಯಾದ ವೇಗವಾಗಿ ಆಗಮಿಸೋದ್ರಿಂದ ಅಪಘಾತ, ಅನಾಹುತಗಳು ಹೆಚ್ಚಾಗಿ ಕಂಡು ಬರ್ತದೆ. ತಾವು ವೀಕ್ಷಣೆ ಮಾಡ್ತಿದ್ರ ಬಂಧುಗಳೇ, ಈಗಾಗಲೇ ಮಲೆ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟ್ನಿಂದ ಈ ವಿಡಿಯೋನ ಪ್ರಸಾರ ಮಾಡ್ತೀನಿ. ನೋಡಿ, ಇವರು ಶಾರ್ಟ್ ಆಗಿ ಕಟಿಂಗ್ ತಗೋತಾರೆ. ಅಂದ್ರೆ ಇವರು ಲೋಕಲ್ನವ್ರಿಗೆ ಗೊತ್ತಿರ್ತದೆ, ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ವಾಹನಗಳು ಏನೋ ಅವ್ರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಈ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತೀನಿ. ಇದುವೇ ಆನೆತಲೆದಿಂಬ ತಿರುವು. ಈ ತಿರುವಿನಲ್ಲಿ ಏನೋ ನಮ್ಮ ಪ್ರವಾಸಿ ವಾಹನಗಳು ನೋಡಿ ಇಲ್ಲಿ ಬಂದು ಸಿಲುಕಿಕೊಳ್ಳುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಥರ ಲಾಂಗ್ ಹೊಡೀರಿ, ಅರ್ಥ ಆಯ್ತಾ? ನೋಡಿ, ಇವೆಲ್ಲ ಸ್ಕ್ರಾಚ್ ಆಗಿರೋದು ಅದೇ ಕಾರಣಕ್ಕೆ. ನೋಡಿ, ಈ ರೀತಿ ಲಾಂಗ್ ಹೊಡಿಯೋದ್ರಿಂದ ನಿಮ್ಮ ವಾಹನಗಳು ಸ್ಕ್ರಾಚ್ ಆಗಲ್ಲ.
ನೋಡಿ ಹೆಂಗ್ ಹೋಗ್ತಾ ಇದ್ದೀನಿ ನೋಡಿ. ನಾನು ಆ್ಯಕ್ಚುಲಿ ನಾನು ಹೋಗಂಗಿಲ್ಲ, ಸೊ ನಿಮಗೆ ಗೊತ್ತಾಗಲಿ ಅಂತ ನಾನು ಈ ರೀತಿ ಮಾಹಿತಿಯನ್ನು ನೀಡ್ತಿದ್ದೀನಿ. ದಯವಿಟ್ಟು ಲಾಂಗ್ ತಗೊಳ್ಳಿ. ಹಾಗೆ ತಿರುವುಗಳಲ್ಲಿ ರೂಲ್ಸ್ ಫಾಲೋ ಮಾಡ್ಬೇಕಂತ ಏನಿಲ್ಲ. ದಯವಿಟ್ಟು ಏನು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಈ ಥರ ಲಾಂಗ್ ಹೊಡಿಬೇಕಾದ್ರೆ ನೀವು ಅಲ್ಲೇ ಹೋಗ್ಬೋದು, ಅರ್ಥ ಆಯ್ತಾ? ರೂಲ್ಸೇ ಫಾಲೋ ಮಾಡಬೇಕು ಅಂತ ತಿರುವುಗಳಲ್ಲಿ ಏನೂ ಇಲ್ಲ ನೋಡಿ. ಇದೆಲ್ಲ ವಾಹನಗಳು, ಪ್ರವಾಸಿ ವಾಹನಗಳು ಸ್ಕ್ರ್ಯಾಚ್ ಆಗಿರೋದು. ಸೊ ಮುಂದೆ ಬನ್ನಿ, ಮುಂದೆ ಕೆಲಸಗಳು ಎಲ್ಲೆಲ್ಲಾಗಿದೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಸ್ನೇಹಿತರು ಬಂದಿದ್ದಾರೆ, ಸ್ವಲ್ಪ ಮಾತಾಡ್ಸ್ಕೊಳ್ತೀನಿ. ಏನು ಈ ಒಂದು ಆನೆತಲೆ ದಿಂಬದ ತಿರುವು ಇಲ್ಲಿ ನೋಡಿ. ಸೊ ನಮ್ಮ ಆಗ ನೋಡಿ ಎಂಟ್ರೆನ್ಸಲ್ಲಿ ಹೆಂಗೆ ಉಜ್ಜುತ್ತದೆ ನೋಡಿ. ಈ ರೀತಿ ದ್ವಿಚಕ್ರ ವಾಹನ ಸವಾರರು ಹೋಗ್ತಾರೆ. ದಯವಿಟ್ಟು ಒಂದು ಆರ್ನ್ ಮಾಡಿ, ಒಂದು ಆರ್ನ್ ಮಾಡೋಣ, ಒಂದು ಆರ್ನ್ ಮಾಡಿ ನೋಡಿ. ಯಾರು ಆರ್ನ್ ಮಾಡಲ್ಲ, ಅರ್ಥ ಆಯ್ತಾ? ದಯವಿಟ್ಟು ಒಂದು ಆರ್ನ್ ಮಾಡಿ. ಆರ್ನ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಬಣ್ಣ ಸೊ ನೋಡಿ, ಇದೆಲ್ಲ ನೋಡಿ ಕಸ ಗಿಡ ಗೆಂಟೆ ಇವೆಲ್ಲ ತೆಗೆದಿರ ನೋಡಿ. ನಮ್ಮ ಕರ್ನಾಟಕ ಸಾರಿಗೆ ವಾಹನ ತಿರ್ಗಿಸೋದಕ್ಕೆ ಕಷ್ಟ ಗುರುಲಿ. ಅಲ್ಲಿ ನೋಡಿ, ಹೊಸಬ್ರಿಗೆ ಗೊತ್ತಾಗಲ್ಲ ಪಾಪ. ಲಾಂಗ್ ಕಟ್ಟಿಂಗ್ ಹೊಡಿಬೇಕು, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಲಾಂಗ್ ಕಟ್ಟಿಂಗ್ ಹೊಡಿಲೇಬೇಕು. ಆನೆತಲೆ ದಿಂಬದ ತಿರುವು ಸಡ್ಡು ಪಡ್ಡು ತಿರುವಂತೂ ಅಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಲಾಂಗ್ ಕಟ್ಟಿಂಗ್ ತಗೋಬೇಕು. ಅದೆಲ್ಲ ನೋಡಿ ಬಸ್ಸು ಉಜ್ಜಿರೋದವೆಲ್ಲ. ಯಾಕಂದ್ರೆ ಹೊಸ್ದಾಗಿ ಬರ್ತಕ್ಕಂಥ ಡ್ರೈವರ್ಗಳು ಇಲ್ಲಿ ತಿರುಗಿಸಲು ಕಷ್ಟ, ಅರ್ಥ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ, ಬಂದಂಥ ವಾಹನಗಳು ದಯವಿಟ್ಟು ಲಾಂಗ್ ಕಟ್ಟಿಂಗ್ ಹೊಡ್ರಿ. ಬಂದಾಗ ತಿರುಗಿಸ್ಬೇಡಿ. ಅಣ್ಣ ನೋಡೋಣ ಲಾಂಗ್ ಕಟ್ಟಿಂಗ್ ಹೊಡಿತಾನೆ ಅಂತ ಅಂದ್ಕೊಂಡಿದ್ದೀನಿ. ಅಣ್ಣವ್ರು ಹೊಡೆದ್ರೆ ಗ್ರೇಟು. ಎಸ್ ಲಾಂಗು ತಗೊಂಡ್ರು, ಎಸ್ ಲಾಂಗ್ ತಗೊಂಡ್ರು, ಬೆಸ್ಟ್ ನೋಡಿ. ಈ ರೀತಿ ಒಬ್ಬೊಬ್ರಿಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಒಬ್ಬೊಬ್ರು ಹೊಸಬ್ರಿಗೆ ಗೊತ್ತಾಗಲ್ಲ. ಆದ್ದರಿಂದ ಆನೆತಲೆ ದಿಂಬದ ತಿರುವಿನಲ್ಲಿ ದಯವಿಟ್ಟು ಲಾಂಗ್ ಕಟ್ಟಿಂಗ್ ತಗೊಳ್ಳೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸಿ ನೋಡಿ. ಬಂಧುಗಳೇ, ಈಗಾಗಲೇ ನೀವು ನಮ್ಮ ಆನೆತಲೆ ದಿಂಬ ಇಲ್ಲಿ ತನಕ ಈ ತರಹದ ಒಂದು ಉತ್ತಮವಾದ ರಸ್ತೆಯನ್ನು ನಾವು ನೋಡ್ಬೋದು. ಮಲೆ ಮಹದೇಶ್ವರ ಬೆಟ್ಟ ಏನೋ ಈ ಒಂದು ಚೆಕ್ ಪೋಸ್ಟ್ ಏನಿದೆ, ಚೆಕ್ ಪೋಸ್ಟಿಂದ ಇಲ್ಲಿ ತನಕ ನೋಡ್ಬೋದು. ಸೊ ಈ ಮುಂದೆನೂ ಸಹ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ನಾನು ಎಲ್ಲಿ ತನಕ ಈ ಥರದ ಒಂದು ಸುಸಜ್ಜಿತವಾದ ರಸ್ತೆ ಕಾಮಗಾರಿ ಮಾಡಿದ್ದಾರೆ ಅಲ್ಲಿಂದ ವಿಡಿಯೋ ಪ್ರಾರಂಭ ಮಾಡ್ತೀನಿ. ಎಲ್ಲಿ ಸ್ಥಗಿತವಾಗಿದೆ ಅದರ ಬಗ್ಗೆಯೂ ಸಹ ಮಾಹಿತಿ ನೀಡ್ತೀನಿ. ಸೊ ನೋಡಿ, ರಸ್ತೆ ಚೆನ್ನಾಗಿದೆ, ದಯವಿಟ್ಟು ದುರುಪಯೋಗ ಮಾಡ್ಕೊಬೇಡಿ ಅಂತ ಒಂದು ಮನವಿ ಮಾಡ್ತೀನಿ. ನೀವು ಬಂದಾಗೆ ನುಗ್ಗಿದ್ರೆ ಏನಾಗುತ್ತೆ ಹೇಳಿ, ಅಪಘಾತಗಳಾಗುತ್ತೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಿನ ಒಂದು ಸ್ಥಳ ಅಂದರೆ ವಿಡಿಯೋ ಲೆಂತ್ ಆಗುತ್ತೆ, ಆದ್ದರಿಂದ ಮುಂದೆ ಎಲ್ಲಿ ಕೆಲಸ ಕಾಮಗಾರಿಗಳಾಗಬೇಕು ಅದರ ಒಂದು ಮಾಹಿತಿ ಕೊಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡಿ ಹೇಗಿದೆ ರಸ್ತೆ, ಗಾಡಿ ಹಿಡಿದ್ರೆ ಕಿತ್ಕೊಂಡು ಹೋಗುತ್ತೆ. ಸೊ ಆ ರೀತಿ ತಪ್ಪು ಮಾಡಬೇಡಿ. ನಾನು ಮಾಡ್ತಾ ಇದ್ದೀನಿ ಅಂತ ಹಂಗೆ ಮಾಡಬೇಡಿ. ನಾನು ಸ್ಲೋ ಮಾಡ್ಕೊಳ್ತೀನಿ, ಅದು ಆ ಥರ ಏನೋ ಫಾಸ್ಟಾಗಿ ಹೋಗಲ್ಲ. ದಯವಿಟ್ಟು ಯಾರು ಸಹ ವೇಗವಾಗಿ ಬರಬೇಡಿ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ರಸ್ತೆ ಇಲ್ಲಿ ತನಕನೂ ಕೊಟ್ಟಿದ್ದಾರೆ, ಸೊ ಮುಂದೆನೂ ಕೊಟ್ಟಿದ್ದಾರೆ ನೋಡಿ. ದಯವಿಟ್ಟು ಈ ತಿರುವುಗಳಲ್ಲಿ ಉದ್ದನೆಯ ವಾಹನಗಳು ಲಾಂಗ್ ಕಟ್ಟಿಂಗ್ ಹೊಡೀರಿ ನೋಡಿ. ಇದೆಲ್ಲ ಸ್ಕ್ರಾಚ್ ಆಗಿರೋದು, ಅದಕ್ಕೆ ನೋಡ್ಕೊಳ್ಳಿ. ನಿಮ್ಮ ವಾಹನಗಳು ಸ್ಕ್ರಾಚ್ ಆಗ್ತವೆ. ಏನಕ್ಕೆ ಸ್ಕ್ರಾಚ್ ಆಗ್ತವೆ ಅಂದರೆ ನೀವು ಶಾರ್ಟ್ ಕಟ್ಟಿಂಗ್ ಹೊಡಿಯೋದ್ರಿಂದ ಸ್ಕ್ರಾಚ್ ಆಗುತ್ತೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಳೆದ 2-3 ತಿಂಗಳಿಂದ ಇಲ್ಲೆಲ್ಲ ಕಿತ್ತೋದ ರಸ್ತೆ ಇತ್ತು. ನೋಡಿ, ಇಲ್ಲೆಲ್ಲ ವಾಹನಗಳು ವೇಗವಾಗಿ ಬರೋದ್ರಿಂದ ವೀಲ್ ಕಿತ್ಕೊಂಡು ಹೊಟ್ಟೋಗಿದೆ. ಸೊ ಅದರದ್ದು ಒಂದು ವಿಡಿಯೋ ಹಾಕ್ತೀನಿ, ನಾನು ಹಾಕಿರಲಿಲ್ಲ, ಪ್ರಸಾರ ಮಾಡಿ ತದನಂತರ ಈ ವಿಡಿಯೋ ಹಾಕ್ತೀನಿ. ನೋಡಿ ಹೇಗಿದೆ ರಸ್ತೆ, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಸೊ ನಾನು ಇಲ್ಲಿ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥವ್ರ ಹತ್ರ ಒಂದು ಮನವಿ ಮಾಡ್ಕೊಳ್ತೀನಿ. ಸರ್ ದಯವಿಟ್ಟು ಏನು ಈ ಒಂದು ಬಿದಿರುಗಳನ್ನ ಸ್ವಲ್ಪ ಆಚೀಚೆ ಸೈಡ್ಗೆ ಸರ್ಚ್ಬಿಡಿ ಅಂತ ಹೇಳ್ತೀನಿ. ಅದರಂತೆಯೇ ನಮ್ಮ ಏನು JCB ಆಪರೇಟರು ಒಂದು ಉತ್ತಮವಾದ ಕಾರ್ಯವನ್ನು ಮಾಡಿರ್ತಾರೆ. ಯಾಕಂದರೆ ಈ ಬಿದಿರುಗಳು ಬಾಗಿಕೊಂಡಿರೋದ್ರಿಂದ ಏನಾಗ್ತಾ ಇತ್ತು, ಸಂಚಾರಕ್ಕೆ ಅಪಘಾತ ಅನಾಹುತಕ್ಕೆ ದಾರಿ ಮಾಡಿಕೊಡ್ತಾ ಇತ್ತು. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಏನು ವಾಹನಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಬಿದಿರುಗಳು ನೆಲಕ್ಕೆ ಉಳುತ್ತಿತ್ತು. ಸೊ ಇಲ್ಲೆಲ್ಲ ಇದೆ, ಕೆಲವೊಂದು ಕಡೆ ಇದೆ, ಆದರೆ ಮೇನ್ ಪ್ಲೇಸಲ್ಲೆಲ್ಲ ತೆಗೆದುಬಿಟ್ಟಿದ್ದಾರೆ. ಅದೊಂದು ಒಳ್ಳೆಯ ಕೆಲಸ. ಗೆಳೆಯರು ಈಗಾಗಲೇ ತಾವು ವೀಕ್ಷಣೆ ಮಾಡ್ತಾ ಇದ್ದಾರೆ ಬಂಧುಗಳೇ. ಸೊ ನಮ್ಮ ಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟಿಂದ ಇಲ್ಲಿ ತನಕ ಅಂದರೆ ನಮ್ಮ ಹಳ್ಳದ ತನಕನೂ ಸಹ ರಸ್ತೆ ಕಾಮಗಾರಿಯನ್ನು ಕೊಟ್ಟಿದ್ದಾರೆ. ನಾವು ವೀಕ್ಷಣೆ ಪಡೆಯುತ್ತಿದ್ದೀರಾ. ಮತ್ತೊಂದು ವಿಚಾರ, ಇಂಪಾರ್ಟೆಂಟ್ ಮಾಹಿತಿ ನೋಡ್ರಿ, ಬಹಳ ಇಂಪಾರ್ಟೆಂಟ್ ಇದು ನೋಡಿ. ಇಲ್ಲಿ ಏನೋ ಬಹಳ ಅಪಾಯದ ಪರಿಸ್ಥಿತಿಯಲ್ಲಿ ಇಲ್ಲೊಂದು ಬಿದಿರು ಬಾಗಿಕೊಂಡಿತ್ತು. ಸೊ ಇದು ಇಲ್ಲೂ ಸಹ ಇನ್ನೂ ಸ್ವಲ್ಪ ಮರದ ಮೇಲೆ ಕುಳಿತಿದೆ, ಇದು ಸಹ ಅಪಾಯನೇ. ಆದ್ರೂ ಇಲ್ಲಿ ತುಂಬಾ ಅಪಾಯದ ಪರಿಸ್ಥಿತಿ ಇತ್ತು ಇಲ್ಲಿ ಬಿದಿರು ನೋಡಿ. ಈ ಬುಡ್ಡ ಏನಿದೆ, ಈ ಬುಡ
ಸೊ ಇದರಲ್ಲಿ ಒಂದು ಯಾವ ಕ್ಷಣದಲ್ಲಾದರೂ ಇದು ಬೀಳ್ತಿತ್ತು ನೋಡ್ಕೊಳ್ಳಿ. ಸೊ ಇದನ್ನ ನಮ್ಮ JCP ಆಪ್ರೇಟ್ರು ಪಾಪ ಅವರು ನಮಗೆ ಗೌರವ ಕೊಟ್ಟು ತೆಗೆದಿದ್ದಾರೆ. ಅಣ್ಣ ನೀವು ಯಾವ್ದು ಏನು ಮಾಡ್ತೀರೋ ಗೊತ್ತಿಲ್ಲ, ದಯವಿಟ್ಟು ಇದನ್ನ ತೆಗಿಲೇಬೇಕು ಅಂತ ನಾನು ಒಂದು ಮನವಿ ಮಾಡ್ಕೊತೀನಿ ಅವ್ರಿಗೆ. ಅವರು ನಮಗೆ ಗೌರವ ಕೊಟ್ಟು ಇಲ್ಲಿದ್ದಂತಹ ಅಪಾಯದ ಪರಿಸ್ಥಿತಿ, ನನ್ನ ಹಿಂದಿನ ವಿಡಿಯೋ ವೀಕ್ಷಣೆ ಮಾಡಿ ಎಂಥ ಡೇಂಜರ್ ಪರಿಸ್ಥಿತಿಲಿತ್ತು ಅಂದರೆ ಈ ಬಿದ್ರು ಯಾವ ಸಮಯದಲ್ಲಾದರೂ ಸಹ ಬೀಳ್ತಿತ್ತು. ಅರ್ಥ ಆಯ್ತಾ? ಇದನ್ನ ಗಮನಿಸಿ ನಮ್ಮ JCP ಆಪರೇಟರ್ ಅವ್ರಿಗೆ ದಯವಿಟ್ಟು ನಮ್ಮ ಮಲೆಮಹದೇಶ್ವರನ ಎಲ್ಲ ಭಕ್ತಾದಿಗಳು ಪ್ರವಾಸಿಗರು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಬೇಕು. ಯಾಕೆಂತಂದ್ರೆ ಸಾರ್ವಜನಿಕ ವಲಯಕ್ಕೆ ಸಂಚಾರಕ್ಕೆ ಒಂದು ಒಳ್ಳೆ ಸದುಪಯೋಗ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈ ಬುಡದಲ್ಲಿದ್ದರಿಂದ ಯಾವ ಸಮಯದಲ್ಲಿ ಬೇಕಾದ್ರೂ ಅದು ಬೀಳ್ತಿತ್ತು. ಆದ್ದರಿಂದ ಅದನ್ನೆಲ್ಲ ಎಳೆದ್ರು ನೋಡಿ ಇಲ್ಲಿಗೆ ಹಾಕಿದ್ದಾರೆ. ಗ್ರೇಟ್ ವರ್ಕ್ ಅವ್ರದ್ದು, ಬಹಳ ಖುಷಿ ಆಯಿತು. ಯಾರ ಮಾಡಬೇಕಾದ ಕೆಲಸನ ಅವ್ರು ಮಾಡಿದ್ದಾರೆ. ಸೊ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸಾರ್ವಜನಿಕ ವಲಯ ಏನೋ ಬರೀ ಅವ್ರನ್ನ ಪ್ರಯೋಜನ ಪಡೆಯೋದಕ್ಕೆ ನಾವು ಬಳಸ್ಕೊಂಬಾರ್ದು. ಅರ್ಥ ಆಯ್ತಾ? ಅವರಿಂದ ಏನು ಅನುಕೂಲ ಆಗಬೇಕು, ಅವ್ರಿಗೂ ಸಹ ಅನುಕೂಲ ಆಗಬೇಕು. ಅರ್ಥ ಆಯ್ತಾ? ಆ ಥರದ ಕೆಲಸವನ್ನ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥ ನಮ್ಮ JCP ಆಪರೇಟರ್ ಅವರು ಮಾಡಿರ್ತಾರೆ. ನಿಜಕ್ಕೂ ಅವ್ರಿಗೆ ಒಂದು ಶ್ಲಾಘನೀಯ. ನೋಡಿ ವೀಕ್ಷಣೆ ಮಾಡಿ ನೋಡಿ, ಇಲ್ಲಿ ತನಕನೂ ಸಹ ರಸ್ತೆ ಕಾಮಗಾರಿ ಯಶಸ್ವಿಯಾಗಿದೆ. ನೋಡಿ ಈ ರೀತಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಗುರು. ಆಮೇಲೆ ಇನ್ನೊಂದು, ಈಗಾಗಲೇ ಯಾವುದು ಹನೂರಿನಿಂದ ಕೌದಳ್ಳಿ ತನಕ ಕೆಲಸ ಕಂಪ್ಲೀಟ್ ಆಗಿದೆ. ಹಾಗೆ ಕೌದಳ್ಳಿಯಿಂದ ತಾಳಿಬೆಟ್ಟದ ತನಕ ಸಹ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಿದೆ. ನಮಗೆ ಪೆಂಡಿಂಗ್ ಉಳಿದಿರೋದು ಎಲ್ಲಿ ಅಂದರೆ ಈ ತಾಳಿಬೆಟ್ಟದಿಂದ ಮಹದೇಶ್ವರ ಬೆಟ್ಟ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಕೆಲಸ ಜಾಸ್ತಿ ಹಿಡಿತಾ ಐತೆ, ಹೆಚ್ಚಿಗೆ ಕೆಲಸ ತಗೊಳ್ತಾ ಐತೆ. ಆದ್ದರಿಂದ ಇಲ್ಲಿ ಸ್ವಲ್ಪ ಕೆಲಸ ನಿಧಾನಕ್ಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಅಂದರೆ ಚೆನ್ನಾಗಿ ಮಾಡ್ಕೊಬಂದವ್ರೆ ಗುರು, ಚೆನ್ನಾಗಿ ಮಾಡ್ಕೊಬಂದವ್ರೆ. ಸೊ ಈಗಾಗಲೇ ನಿಮಗೆ ಏನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಚೆಕ್ ಪೋಸ್ಟಿಂದ ಆಲಹಳ್ಳದ ತನಕ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಿರೋದು ಅಪ್ಡೇಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಾಹನ ಸವಾರರು ನಿಧಾನಕ್ಕೆ ಬನ್ನಿ. ನಮ್ಮ ಕರ್ನಾಟಕ ಸಾರಿಗೆ ವಾಹನದವರು ದಯವಿಟ್ಟು ತಿರುವುಗಳಲ್ಲಿ ಹಾರ್ನ್ ಮಾಡಿ, ಹಾಗೆ ನಿಧಾನಕ್ಕೂ ಬನ್ನಿ. ಅರ್ಥಾಯ್ತಾ? ನಮ್ಮ ಕಾರ್ನವರು, ವಿಶೇಷವಾಗಿ ಕಾರ್ನವರು ದಯವಿಟ್ಟು ತಾವು ಸ್ಲೋ ಮಾಡ್ಕೊಬೇಕು. ಯಾಕಂದರೆ ತುಂಬ ವೇಗವಾಗಿ ಇವತ್ತು ಅಪಘಾತ ಆಗ್ತಿರೋದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಕಾರು, ಕರ್ನಾಟಕ ಸಾರಿಗೆ ವಾಹನ ಕಾರು, ಇಷ್ಟೇ ಅಪಘಾತ ಆಗ್ತಿರೋದು. ಅದು ಅಪಘಾತ ಅಂದ್ರೆ ಸಡ್ಡು ಪಡ್ಡಂತೂ ಅಲ್ಲ, ಸಾವು ನೋವುಗಳೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ರಸ್ತೆ ಕೆಲಸವನ್ನ ಕೊಟ್ಟ ನಂತರ ಸಾಕಷ್ಟು ಸಾವು ನೋವುಗಳಾಗಿದೆ. ಅದು ನಮ್ಮ ಏನು ತಾಳಬೆಟ್ಟದಿಂದ ಆಚೆ ಹೆಚ್ಚಿನ ಅಪಘಾತಗಳಾಗಿದೆ. ತಿರುವುಗಳಲ್ಲೇನೋ ಅಷ್ಟೊಂದು, ತಿರುವುಗಳಲ್ಲೂ ಸಹ ಆಗಿದೆ. ಆದ್ರೂ ಆ ಕಡೆ ಪ್ರಾಣಗಳೇ ಹೊರಟೋಗಿದೆ. ತಾಳ್ಬೆಟ್ಟದಿಂದ ಕೌದಳ್ಳಿ, ಸೊ MG ತೋಟಿ ಈ ಭಾಗ ಅಂದ್ರೆ ರಸ್ತೆ ಏನಾಗುತ್ತೆ, ಕಿರಿದಾಗಿ ನಿಮ್ಗೆ ಚೆನ್ನಾಗಿ ಸಿಕ್ಬಿಟ್ಟದೆ. ಕಿರಿದಾಗಿರೋದ್ರಿಂದ ರಸ್ತೆ ಏನಾಗುತ್ತೆ, ನಿಮ್ಗೆ ವಾಹನ ಸಂಚಾರಕ್ಕೆ ಅಷ್ಟು ಸುರಕ್ಷತೆ ಇಲ್ಲ. ದಯವಿಟ್ಟು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲೆಲ್ಲ ಕೆಲಸ ಪೆಂಡಿಂಗ್ ಉಳಿದಿದೆ. ಇಲ್ಲಿ ತನಕ ಕೆಲಸ ಆಗಿದೆ. ಹಾಗೆ ಅಲ್ಲೊಂದು ಜಾಗದಲ್ಲಿ ಮಾತ್ರ ಪೆಂಡಿಂಗ್ ಇದೆ. ಸೊ ಇಲ್ಲೂ ಸಹ ಮಾಡ್ಕೊಂಡು ಬಂದಿದ್ದಾರೆ. ಸೊ ನೋಡೋಣ ಮುಂದೇನೂ ಎಲ್ಲಿಗೆ ಸ್ಥಗಿತವಾಗಿದೆ ಇದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ಕೊಡ್ತೀನಿ. ಸೊ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾನು ಸೂಕ್ತ ಮಾಹಿತಿ ಕೊಡ್ಬೇಕಂದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ತಮ್ಮ ಒಂದು ಸಹಕಾರ ಬೇಕು. ನೋಡಿ ಈ ರೀತಿ ಇಲ್ಲೆಲ್ಲ ಲಾಸ್ಟ್ ಟೈಮ್ ಯಾವ ಥರ ಇತ್ತು ಅಂದರೆ, ಇಲ್ಲಿ ದೊಡ್ಡದು ಗುಂಡಿ ಇತ್ತು. ಈ ಜಾಗದಲ್ಲಿ, ಈ ಸ್ಥಳದಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು. ಬಂದಂಥ ವಾಹನಗಳು ರಾಂಗ್ ರೂಟಲ್ಲಿ ಹೋಗ್ತಿರು. ಅಲ್ಲಿ ಬಂದಂಥ ವಾಹನಗಳು ಒಂದಕ್ಕೊಂದು ಟಚ್ ಆಗಿ ಅಪಘಾತವನ್ನ ಉಂಟು ಮಾಡ್ಕೊಳ್ತಿತ್ತು. ಸೊ ಇವತ್ತು ಅದನ್ನ ನಾವು ನೋಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನೀಟಾಗಿ ರಸ್ತೆ ಸೌಲಭ್ಯ ಕೊಟ್ಟಿದ್ದಾರೆ. ಅದತ್ರ ಇದಕ್ಕೆ ಮತ್ತೊಂದು ವಿಚಾರ ಹೇಳ್ತಿದ್ದೀನಿ. ಈ ಕ್ಯಾಬಿನೆಟ್ ಸಭೆ ಇದೆ, ಅದಕ್ಕೆ ರಸ್ತೆ ಮಾಡ್ತಾವ್ರಿ ಅನ್ಕೊಂಡು ಕೆಲವರು ಕಮೆಂಟ್ ಹಾಕ್ತಾರೆ. ನೋಡ್ರಿ, ಕ್ಯಾಬಿನೆಟ್ ಸಭೆ ಅದು ಸೆಕೆಂಡ್ರಿ. ಯಾಕೆ ಹೇಳ್ತೀನಿ ಸೆಕೆಂಡ್ರಿ ಅಂತಂದ್ರೆ, ನೋಡಿ ಇಲ್ಲಿ ತನಕ ಆಗಿದೆ ಬಂಧುಗಳು. ಇಲ್ಲೆಲ್ಲ ಡಾಂಬರೀಕರಣ ಆಗ್ಬೇಕು, ಮಾಡ್ತಾ ಇದ್ದಾರೆ. ಯಾಕೆ ಅಂತಂತಂದ್ರೆ ಇಲ್ಲಿ ರಸ್ತೆ ಕಾಮಗಾರಿ ಮಾಡೋದು ಏನು ಈ ಒಂದು ಕ್ಯಾಬಿನೆಟ್ ಸಭೆಗೋಸ್ಕರನೇ ಅಂತ ಏನು ಇಲ್ಲ. ಯಾಕಂದ್ರೆ ಅದನ್ನ ಕ್ಯಾಬಿನೆಟ್ ಸಭೆಯವರಿಗೆ ಉಪಯೋಗಿಸ್ಕೊಳ್ತಾ ಇಲ್ಲ. ಅರ್ಥ ಆಯ್ತಾ? ಈಗ ಸಾರ್ವಜನಿಕ ವಲಯನೇ ಸದುಪಯೋಗ ಮಾಡ್ಕೊಳ್ತಾ ಇರೋದು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಈ ಕ್ಯಾಬಿನೆಟ್ ಸಭೆ ಅಂತಕ್ಕಂಥದ್ದು ನಮ್ಮ ಏನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದು ಮಾಡ್ತಾ ಇರೋದು. ಎಲ್ಲಿ? ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ. ಇದು ನಾವು ಅಪ್ರಿಷಿಯೇಟ್ ಮಾಡಬೇಕು, ಖುಷಿ ಪಡಬೇಕು, ಹೆಮ್ಮೆ ಪಡಬೇಕು. ಅದನ್ನ ದಯವಿಟ್ಟು ಅದ್ರಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ ತಿಳುವಳಿಕೆ ಇರೋರೆ
ತಪ್ಪು ಸಂದೇಶವನ್ನು ನೀಡಬೇಡಿ. ಅರ್ಥ ಆಯ್ತಾ? ಈ ಕ್ಯಾಬಿನೆಟ್ ಸಭೆ ಮಾಡ್ತಕ್ಕಂಥದ್ದು ಸಾರ್ವಜನಿಕ ವಲಯಕ್ಕೆ, ನಮ್ಮ ಅನುರು ಕ್ಷೇತ್ರ ಮತ್ತು ಮಲೆ ಮಹದೇಶ್ವರ ಬೆಟ್ಟ ಏನು ಈ ಪುಣ್ಯಕ್ಷೇತ್ರದ ಏಳಿಗೆಗಾಗಿ ಈ ಕ್ಯಾಬಿನೆಟ್ ಸಭೆ ಮಾಡಿ, ಸೊ ಇದರಲ್ಲಿ ಸಾಕಷ್ಟು ನೂತನವಾದಂತಹ ಅನುದಾನಗಳನ್ನು ಬಿಡುಗಡೆ ಮಾಡೋದರೊಂದಿಗೆ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾರೆ. ಸೊ ತಾವು ವೀಕ್ಷಣೆ ಮಾಡ್ತಾ ಇದ್ರೆ ಬಂಧುಗಳೇ, ಇಲ್ಲೆಲ್ಲ ರಸ್ತೆ ಕಾಮಗಾರಿ ನಡೀತಿದೆ, ಡಾಂಬರೀಕರಣ ಆಗ್ತಾ ಇದೆ. ಸೊ ಈ ಸಂಬಂಧಿತ ಇನ್ನೂ ಹೆಚ್ಚಿನ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ಈಗಾಗಲೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಏನು ಸಮಾಚಾರ? ಊಟ ಹಾಂ, ಈಗ ಅಲ್ಲಿ ಗಂಟೆ ಇದೀಗ ಇನ್ನೂ ಸ್ವಲ್ಪ ಅಲ್ಲೆಲ್ಲ ಪೆಂಡಿಂಗ್ ಅದಲ್ಲ, ಅಲ್ಲೂ ತಾರಾಗ್ತಾ ಇದ್ದಾರಾ? ಓಕೆ, ನಾನು ಅಲ್ಲಿಂದನೇ ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ನಿಮ್ದೊಂದು ವಿಡಿಯೋ ಹಾಕ್ತೀನಿ, ಹಾಂ, ಮಾಡ್ಕೊಂಬನ್ನಿ. ಸೊ ಇನ್ನೂ ಕೆಲ್ಸಗಳು ಇದೆ ತಾನ ಇನ್ನೂ? ಅದೇ ಯಾಕೆ ನಿಮ್ದು ಸ್ವಲ್ಪ ಲೇಟ್ ಆಗ್ಬಿಡ್ತು, ಯಾಕಂದ್ರೆ ಟರ್ನ್ಗಳು ಜಾಸ್ತಿ ಅಲ್ವಾ ಅದರಿಂದ. ಹೌದೌದು ಗೊತ್ತಾಯ್ತು. ಅದೆಲ್ಲ ನಾನು ವಾಯ್ಸ್ ಹಾಕಿದ್ದೀನಿ ಬಿಡಿ, ನಂಗೆ ಅರ್ಥ ಆಗತ್ತೆ. ಹಾಂ ಸರಿ, ಬರೋಣ. ಸರಿ, ಮಾಡಿ. ಹ್ಞೂ ಓಕೆ, ಫೈನ್. ನೋಡಿ, ಮತ್ತೊಂದು ವಿಚಾರ, ಇಲ್ಲಿ ಏನೋ ಶನಿ ಮಹಾತ್ಮ ದೇವಸ್ಥಾನ ಏನಿದೆ, ಸೊ ಅಲ್ಲಿಂದ ಇಲ್ಲಿಂದ ಒಂದೇ ವೇಗವಾಗಿ ಬರ್ತಾರೆ. ಇಲ್ಲಿ ಭಕ್ತಾದಿಗಳು ಏನು ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ಇಲ್ಲಿ ದರ್ಶನವನ್ನು ಪಡಿತಾ ಇರ್ತಾರೆ, ಆಚೀಚೆ ಓಡಾಡ್ತಿರ್ತಾರೆ. ಲಾಸ್ಟ್ ಟೈಮ್ ಒಂದ್ಸಲ ದೊಡ್ಡ ಅಪಘಾತ ಆಗಿತ್ತು, ಪ್ರಾಣ ಹಾನಿಯಾಗಿತ್ತು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸ್ಥಳದಲ್ಲಿ ಏನೋ ಒಂದು ಹಂಸಾಕಕ್ಕೆ ಅವ್ರಿಗೆ ಅವಕಾಶ ಇರೋದಿಲ್ಲ, ಯಾಕಂದರೆ ಅವ್ರಿಗೆ ಪರ್ಮಿಷನ್ ಇಲ್ಲ. ಆದ್ದರಿಂದ ದಯವಿಟ್ಟು ವಾಹನ ಸವಾರರು ತಾವೇ ಸ್ವಲ್ಪ ನಿಧಾನಕ್ಕೆ ಬರೋದನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ನಾವು ಕೇಳ್ಕೊಳ್ತೀವಿ, ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ಅಲ್ಲೊಂದು ಇಲ್ಲೊಂದು ಅಂಶ ಹಾಕ್ಕೊಡಿ ಅಂತ ಕೇಳ್ತೀನಿ. ನಾನೇ ಕೇಳ್ತೀನಿ ಖುದ್ದು. ಆದರೆ ಇಲ್ಲ ಸರ್, ಹಂಗೆ ಹಾಕಕ್ಕೆ ಬರಲ್ಲ, ನಮ್ಗೆ ಇಂಜಿನಿಯರ್ ಹೇಳಿಲ್ಲ, ಆ ರೀತಿ ಹಾಕಿದ್ರೆ ಬಿಲ್ಲೇ ಆಗಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಅದೇನೇನೋ ಇರ್ತದೆ, ಅವ್ರದ್ದು ಹೊಸ ಥರದ ರೂಲ್ಸ್ಗಳೆಲ್ಲ ಇರ್ತವೆ. ಆದ್ದರಿಂದ ದಯವಿಟ್ಟು ವಾಹನ ಸವಾರರು ತಮ್ಮ ಒಂದು ಮನಗೊಂಡು, ಇಲ್ಲ ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಅರಣ್ಯ ಪ್ರದೇಶಗಳಲ್ಲಿ ವಾಹನವನ್ನು ನಿಧಾನಕ್ಕೆ ಸಂಚಾರವನ್ನು ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಸಂಚಾರ ಏನು ಮಲೆ ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸಂಚಾರ ಮಾಡ್ತಕ್ಕಂಥವ್ರು ನಿಧಾನಕ್ಕೆ ಬನ್ನಿ, ನೋಡ್ಕೊಂಡು ಬನ್ನಿ, ಹುಷಾರಾಗಿ ಬನ್ನಿ. ಪ್ರಾಣಿಗಳು ರಸ್ತೆಯನ್ನು ದಾಟುತ್ತೆ, ದಯವಿಟ್ಟು ಅವುಗಳ ಸುರಕ್ಷತೆಯನ್ನು ಕಾಯ್ದುಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ಮನವಿ ಮಾಡ್ತಿರ್ತೀನಿ. ಸೊ ಅದರಂತೆಯೇ ರಸ್ತೆ ಸಂಚಾರಕ್ಕೆ ಸುಗಮ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ದಯವಿಟ್ಟು ದುರುಪಯೋಗ ಮಾಡ್ಕೊಂಬೇಡಿ ಬಂಧುಗಳೇ. ಸೊ ಈಗಾಗಲೇ ಶನಿ ಮಹಾತ್ಮ ದೇವಸ್ಥಾನದ ತನಕ ರಸ್ತೆ ಕಾಮಗಾರಿ ಯಶಸ್ವಿಯಾಗಿದೆ. ಸೊ ಈ ಶನಿ ಮಹಾತ್ಮ ದೇವಸ್ಥಾನದಿಂದ ಏನು ತಾವು ವೀಕ್ಷಣೆ ಮಾಡ್ತಿದ್ದೀರಾ, ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ. ಅರ್ಧ ಮಾಡಿದ್ದಾರೆ, ಇನ್ನು ಅರ್ಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟು ಒಳ್ಳೆ ಕ್ವಾಲಿಟಿ, ಉತ್ತಮ ಕ್ವಾಲಿಟಿಯ ಏನೋ ಒಂದು ಡಾಂಬರೀಕರಣ ಕೆಲಸ ನಡೀತಾ ಇದೆ. ಸೊ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಡಿ, ತಿರುವುಗಳಲ್ಲಿ ವಾಹನಗಳು ಲಾಂಗ್ ಕಟಿಂಗ್ ತಗೊಳ್ಳಿ. ಅದು ಹೊರ ರಾಜ್ಯದ ವಾಹನಗಳಂತೂ ಲಾಂಗ್ ಕಟಿಂಗ್ ತಗೊಳ್ಳಿ. ಸೊ ಇಲ್ಲಿ ರೂಲ್ಸು ನಿಯಮ ಫಾಲೋ ಮಾಡ್ಬೇಕಂತೇನಿಲ್ಲ, ತಿರುವುಗಳಲ್ಲಿ ರೂಲ್ಸು ಬದಲಾವಣೆ ಆಗುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದರಲ್ಲಿ ಕಾರ್ನವರು, ಆಮೇಲೆ ಬಸ್ನವರು. ತಿರುವುಗಳಲ್ಲಿ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವೇನು ಮಾಡಬೇಕಾಗತ್ತೆ, ವಾಹನವನ್ನು ಬದಲಾವಣೆ ಮಾಡ್ಕೊಬೇಕು. ಬದಲಾವಣೆ ಅಂದರೆ ವಾಹನ ಅಲ್ಲ, ರಸ್ತೆನ. ಅರ್ಥ ಆಯ್ತಾ? ಏನೋ ವಿರುದ್ಧ ದಿಕ್ಕಿನಲ್ಲಿ ಹೋಗ್ಬೇಕಾಗತ್ತೆ. ದಯವಿಟ್ಟು ಆ ಒಂದು ಕ್ರಮಗಳನ್ನು ಅನುಸರಿಸಿ ತಾವು ವೀಕ್ಷಣೆ ಮಾಡ್ಬೋದು. ಈಗ ಹತ್ತತ್ರ ರಂಗಸ್ವಾಮಿ ಒಡ್ಡು ತನಕ ಬಂದಿದ್ದೀನಿ. ಸೊ ಇಲ್ಲಿ ತನಕ ಅರ್ಧ ರಸ್ತೆ ಡಾಂಬರೀಕರಣ ಆಗಿದೆ. ಸೊ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅಯ್ಯಯ್ಯಪ್ಪ, ಇದು ಹಳೆ ರೋಡ ಹೊಸ ರೋಡ ಗೊತ್ತಾಯ್ತಿರ್ಬೋದಪ್ಪ ನೋಡ್ರಿ. ರಸ್ತೆ ಡಾಂಬರೀಕರಣ ಎಷ್ಟು ಮಟ್ಕಾಗಿದೆ ಅಂದರೆ ಕನ್ಫ್ಯೂಸ್ ಮಾಡೋ ಥರ ಆಗಿದೆ. ಇದೇನಿದು ಬೋರ್ಡು, ನಾನು ಭಾಳ ದಿನದಿಂದ ನೋಡಬೇಕು ಅಂತಿದ್ದೆ. ಓ ಎಸ್, ಇದುವೇ ರಂಗಸ್ವಾಮಿ ಒಡ್ಡು. ಸೊ ಇಲ್ಲಿ ತನಕ ಸ್ವಲ್ಪ ರಸ್ತೆ ಕೆಲಸ ಆಗಬೇಕು. ನೋಡಿ, ಇಲ್ಲಿಂದನೂ ಸಹ ಡಾಂಬರೀಕರಣ ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ, ಇಲ್ಲಿಂದ ಹೆಂಗಿದೆ ಗೊತ್ತರ ರೋಡು, ತುಂಬ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ ರಸ್ತೆ. ನೋಡ್ಕೊಂಡು ಬನ್ನಿ, ಹುಷಾರಾಗಿ ಬನ್ನಿ. ಅತಿಯಾದ ವೇಗವನ್ನು ಅನುಸರಿಸಬೇಡಿ. ಅದರಿಂದ ನಿಮ್ಮ ಏನೋ ವಾಹನಗಳಿಂದ ಅಪಾಯ, ಅನಾಹುತಗಳು ಆಗುತ್ತದೆ. ನೋಡಿ, ಇಲ್ಲಿ ತಾವು ಗಮನಿಸ್ಬೋದು. ಸೊ ನಾನು ರಾಂಗ್ ರೂಟಲ್ಲೇ ಹೋಗ್ತಾ ಇದ್ದೀನಿ. ನಾನು ದ್ವಿಚಕ್ರ ವಾಹನ ಹೋಗ್ಬಾರ್ದು. ನೋಡಿ, ರೀತಿ ಲಾಂಗ್ ತಗೋಬೇಕು ಬಂಧುಗಳೇ. ಚಾಲಕರು, ವಿಶೇಷವಾಗಿ ಚಾಲಕರು ಈ ರೀತಿ ಲಾಂಗ್ ತಗೊಳ್ಳಿ.
ನೋಡಿ ಕೆಲವ್ರು ತಗೊಂಡಿದ್ದಾರೆ ಬುದ್ಧಿವಂತರು, ಕೆಲವರು ಲಾಂಗ್ ಕಟಿಂಗ್ ಮಾಡಲ್ಲ. ಅವ್ರು ಏನು ಮಾಡ್ಬಿಡ್ತಾರೆ, ಅಲ್ಲೇ ಹೊಡಿತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಹಿಂದ್ಗಡೆ ವಾಹನ ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಸಹ ಸ್ಕ್ರ್ಯಾಚ್ ಆಗುತ್ತೆ ಹಿಂದೆ. ಅರ್ಥ ಮಾಡ್ಕೊಳ್ಳಿ. ನೋಡಿ ಮಧ್ಯದಲ್ಲಿ ಉಜ್ಜುತ್ತೆ. ದಯವಿಟ್ಟು ಲಾಂಗ್ ಕಟಿಂಗ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮಗೆ ನಿಮ್ಮ ವಾಹನಗಳು ಸ್ಕ್ರ್ಯಾಚ್ ಆಗಲ್ಲ. ಸೊ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಬಂಧುಗಳೇ. ಸೊ ತಾವು ವೀಕ್ಷಣೆ ಮಾಡಿದ್ರೆ ಎಲ್ಲ ಉಜ್ಜಿರೋದೆ. ಅರ್ಥ ಮಾಡ್ಕೊಳ್ಳಿ. ಲಾಂಗ್ ಕಟಿಂಗ್ ಮತ್ತೆ ಹೇಳ್ತಿದ್ದೀನಿ, ನೀವು ವಾಹನವನ್ನು ಲಾಂಗ್ ಕಟಿಂಗ್ ತಗೊಳ್ಳೋದ್ರಿಂದ ನಿಮ್ಮ ವಾಹನಗಳು ಯಾವುದೇ ಕಾರಣಕ್ಕೂ ಸ್ಕ್ರ್ಯಾಚ್ ಆಗಲ್ಲ. ಅರ್ಥ ಲಾಂಗ್ ಕಟಿಂಗ್ ತಗೊಳ್ಳಿ. ಸೊ ಪಾದಯಾತ್ರೆಯ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸೊ ಮೆಟ್ಟಿಲು ಕಾಮಗಾರಿ ಆಲ್ಮೋಸ್ಟ್ ಯಶಸ್ವಿಯಾಗಿದೆ ಬಂಧುಗಳೇ. ಸೊ ಮೆಟ್ಟಿಲು ಕಾಮಗಾರಿ ಸಂಬಂಧಿತ ಮತ್ತೊಂದು ವಿಡಿಯೋನ ಆದಷ್ಟು ಬೇಗ ಪ್ರಸಾರ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ. ನೋಡಿ ಇಲ್ಲೆಲ್ಲ ಡಾಂಬರೀಕರಣ ಯಶಸ್ವಿಯಾಗಿದೆ. ಬಹಳ ಚೆನ್ನಾಗಿ ಸುಸಜ್ಜಿತವಾಗಿ ಏನು ಒಂದು ಡಾಂಬರೀಕರಣದ ಒಂದು ಕೆಲಸ ಕಾರ್ಯಗಳನ್ನು ಮಾಡಿರ್ತಾರೆ. ಸೊ ನೋಡಿ, ಈ ಥರ ಪ್ರಾಣಿಗಳು ರಸ್ತೆ ಬದಿಗಳಲ್ಲಿ ಬಂದು ಕುಳಿತುಕೊಳ್ತವೆ. ಆದ್ದರಿಂದ ನಿಧಾನಕ್ಕೆ ಬನ್ನಿಯಪ್ಪ, ನಿಧಾನಕ್ಕೆ ಬನ್ನಿ. ನೋಡಿ ಇಲ್ಲಿ ವಿಶೇಷವಾಗಿ ನೋಡಿ, ಇಲ್ಲೂ ಅಷ್ಟೇ ತುಂಬ ಲಾಂಗ್ ಕಟಿಂಗ್ ತಗೊಳ್ಳಿ. ಇಲ್ಲಿ ನೋಡಿ, ಈ ರೀತಿ ಹೋಗ್ಬೇಕು. ನಾನು ಹೋಗ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಇನ್ನೂ ಸ್ವಲ್ಪ ಇತ್ತಾಗೆ ತಗೊಳ್ಳಿ, ಏನಾಗಲ್ಲ. ಅರ್ಥ ಆಯ್ತಾ? ನೋಡಿ ಈ ರೀತಿ ಹೋಗ್ಬೇಕು. ಈ ರೀತಿ ಹೋಗೋದ್ರಿಂದ ನಿಮಗೆ ಏನಾಗುತ್ತೆ, ನಿಮ್ಮ ವಾಹನಗಳು ಹಿಂದೆ ಸ್ಕ್ರ್ಯಾಚ್ ಆಗಲ್ಲ. ಕೆಲವ್ರು ಏನು ಮಾಡ್ಬಿಡ್ತಾರೆ, ಬಂದಂಥ ವಾಹನಗಳು ಇಲ್ಲೇ ಈ ಶಾರ್ಟಾಗಿ ಕಟ್ ಮಾಡೋಕ್ಕೆ ನೋಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಈ ಮಧ್ಯದಲ್ಲಿ ರಸ್ತೆಯಲ್ಲಿ ಮಧ್ಯ ರಸ್ತೆಯಲ್ಲಿ ಏನಾಗುತ್ತೆ, ನಿಮ್ಮ ವಾಹನಗಳು ಹಿಂಬದಿಯಲ್ಲಿ ಉಜ್ಜುತ್ತೆ, ಸ್ಕ್ರ್ಯಾಚ್ ಆಗುತ್ತೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು ತಿರುವುಗಳಲ್ಲಿ ಲಾಂಗ್ ಕಟಿಂಗ್ ತಗೊಳ್ಬೇಕಾದ್ರೆ ಬಸ್ನವರು, ನೀವು ಕಾರ್ನವರು ವಿರುದ್ಧ ದಿಕ್ಕಿನಲ್ಲಿ ನೀವು ಹೋಗ್ಬೇಕಾಗತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ನಿನ್ನೆ ನಾನು ನಮ್ಮ ಕರ್ನಾಟಕ ಸಾರಿಗೆ ವಾಹನ ನಮ್ಮ ಮಲೆಮಹದೇಶ್ವರ ಬೆಟ್ಟ ಬಸ್ ನಿಲ್ದಾಣದಲ್ಲಿ ನಮ್ಮ TC ಆಗಿರ್ತಕ್ಕಂಥ ಚಿನ್ನಪ್ಪ ಅವ್ರ ಹತ್ರ ಒಂದು ಸಂದರ್ಶನವನ್ನು ತೆಗೆದುಕೊಂಡೆ. ಆವಾಗ ಅಲ್ಲಿದ್ದಂತಹ ಡ್ರೈವರ್ ಒಬ್ರು ಹೇಳಿದ್ರು, ಸರ್ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಾಕ್ಬೇಕು ಸರ್, ನೀವು ದಯವಿಟ್ಟು ತಿಳಿಸಿ ಇದನ್ನ. ಯಾಕಂದರೆ ಎಷ್ಟೋ ಜನ ಗೊತ್ತಿಲ್ಲ, ಅದ್ರ ಕಾರ್ನವ್ರಿಗಂತೂ ಗೊತ್ತೇ ಇಲ್ಲ. ಅವ್ರೇನು ಮಾಡ್ತಾರೆ, ತಿರುವುಗಳಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬರಬೇಕು. ಅವ್ರೇನು ಮಾಡ್ಬಿಡ್ತಾರೆ, ರೂಲ್ಸ್ ನಿಯಮ ಫಾಲೋಅಪ್ ಮಾಡ್ತಾರೆ. ಹಂಗಾಗಬಾರ್ದು. ನೋಡಿ ಮತ್ತೆ ಹೇಳ್ತಿದ್ದೀನಿ, ಇಲ್ಲಿ ಲಾಂಗ್ ತಗೊಳ್ಳಿ. ಲಾಂಗ್ ತಗೊಳ್ಳೋದ್ರಿಂದ ನಿಮ್ಮ ವಾಹನಗಳಿಗೆ ಯಾವುದೇ ತರಹದ ಸಮಸ್ಯೆಗಳು ಆಗೋದಿಲ್ಲ. ಕಾರ್ನವರು ದಯವಿಟ್ಟು ವಾಹನವನ್ನು ನೋಡ್ಕೊಂಡು ಬನ್ನಿ. ಇಲ್ಲಿ ಬದಲಾಯಿಸ್ಬೇಕಾಯ್ತು. ಓಹೋ, ಸುಮಾರಾಗಿ ಗೋರಾಕ್ಬಿಡ್ರಲ್ಲಪ್ಪ ಇವರು. ಎಲ್ಲ ಆಯ್ತಾ ಬಂದ್ಬಿಟ್ರಾ? ಯಾವ್ರವರು? ಒಡ್ಕೇಳ್ದವರು? ಮಾಡಿ 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 ನೋಡಿ. ನಮ್ಮ ಒಡಕೆ ಹಳ್ಳದ ಗ್ರಾಮಸ್ಥರು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ. ಸೊ ಇವರ ಈ ಒಂದು ಪುಣ್ಯದ ಕಾರ್ಯಕ್ಕೆ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ. ವಿಡಿಯೋ ತುಂಬ ಲೆಂತ್ ಆಗ್ತಾ ಇದೆ, ಏನು ಮಾಡೋಕ್ಕಲ್ಲ, ದಯವಿಟ್ಟು ನೋಡಿ. ಸೊ ಇಲ್ಲಿ ತನಕ ಇನ್ನೂ ಕೆಳಗಡೆ ತನಕ ರಸ್ತೆ ಕಾಮಗಾರಿ ನಡೀತಾ ಇದೆ. ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ಎಲ್ಲಿ ಸ್ಥಗಿತವಾಗಿದೆ ಅಲ್ಲಿಂದ ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ನೋಡಿ ಇಲ್ಲಿ ಅರ್ಧ ಮಾಡಿದ್ದಾರೆ, ಇನ್ನು ಅರ್ಧ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗಿರೋದು ನೋಡ್ಕೊಳ್ಳಿ. ಇದು ಬಂದಂಥ ವಾಹನಗಳು ನೋಡಿ ಹಿಂಗೆ ತುಂಬ ಸಿಂಪಲಾಗಿ ತಿರ್ಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಶಾರ್ಟ್ ಕಟ್ಟಿಂಗು, ಲಾಂಗ್ ಕಟ್ಟಿಂಗ್ ಹೊಡೆದಿಲ್ಲ. ಅರ್ಥ ಆಯ್ತಾ? ಪ್ರತಿಯೊಂದು ವಾಹನನೂ ನಮ್ಮ ತಾಳು ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಎಲ್ಲೆಲ್ಲಿ ತಿರುವುಗಳಿದೆ ಲಾಂಗ್ ಕಟ್ಟಿಂಗ್ ಎಕ್ಸಾಕ್ಟ್ಲಿ ಹೊಡಿಲೇಬೇಕು. ಅರ್ಥ ಆಯ್ತಾ? 100ಕ್ಕೆ 100% ಲಾಂಗ್ ಕಟ್ಟಿಂಗ್ ಹೊಡೆದ್ರೆ ನಿಮ್ಮ ವಾಹನಗಳು ಯಾವುದೇ ಕಾರಣಕ್ಕೂ ಸ್ಕ್ರ್ಯಾಚ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಹಾಗೆ ಅನಾಹುತ ಅಪಘಾತಗಳು ಸಹ ನಡೆಯುವುದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲಾಂಗ್ ಕಟ್ಟಿಂಗ್ ಹೊಡಿತೀನಿ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಸಾರಿಗೆ ದಯವಿಟ್ಟು ಬಂದಾಗೆ ಲಾಂಗ್ ಕಟ್ಟಿಂಗ್ ಹೊಡೆದ್ಬಿಟ್ರಿ ಕಪ್ಪು, ನಮ್ಮ ಕಾರ್ನವ್ರಿಗೆ ಗೊತ್ತಾಗಲ್ಲ. ಒಂದು ಆರ್ನ್ ಮಾಡಿಕೊಂಡು ಲಾಂಗ್ ಕಟ್ಟಿಂಗ್ ಹೊಡ್ಕೊಂಬನ್ನಿ. ಸೊ ಇಲ್ಲೆಲ್ಲ ರಸ್ತೆ ಕಾಮಗಾರಿ ನಡೀತಾ ಇದೆ. ಇದು ಏನು ಮಾಡ್ತಾ ಇದ್ದಾರೆ ಬಂಧುಗಳೇ, ಎಲ್ಲೆಲ್ಲಿ ತುಂಬ ಏನು ಈ ಗುಂಡಿ ಬಿದ್ದಿರ್ತದೆ, ಅದಕ್ಕೆ 2-3 ಸಲ ಪ್ಯಾಚಸ್ಗಳು ಮಾಡಿ 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 ಆಮೇಲೆ ನೀಟಾಗಿ
ಕೆಲಸವನ್ನು ಯಶಸ್ವಿಗೊಳಿಸ್ತಾರೆ. ಸೊ ಇಲ್ಲಿ ತನಕ ಬಂದಿದೆ. ಈ ನೋಡಿ, ಇಲ್ಲಿಂದ ರಸ್ತೆ ಕಾಮಗಾರಿ ಮಾಡಬೇಕು. ಇದು ಓಲ್ಡ್ ರಸ್ತೆ, ತಾಳ್ಬೆಟ್ಟದ 9ನೇ ತಿರುವು. ಕ್ಷಮೆ ಇರಲಿ, 9 ಅಲ್ಲ, ಅದು 10, 11 ಇರಬೇಕು, 11ನೇ ತಿರುವುದು. ಸೊ ಇಲ್ಲೆಲ್ಲ ಕೆಲಸ ಆಗಬೇಕು. ಇಲ್ಲೆಲ್ಲ ಕೆಲಸಗಳು ಮಾಡ್ತಾರೆ. ಅರ್ಥ ಆಯ್ತಾ? ಇಲ್ಲೆಲ್ಲ ರಸ್ತೆ ಕಾಮಗಾರಿ ಕೆಲಸ ನಡೀತಾ ಇದೆ. ಸೊ ಇದು ಹಳೆ ರಸ್ತೆ ಯಾರೋ ಚೆನ್ನಾಗಿ ಮಾಡೋರೆ ಇಲ್ಲಿ. ಅರ್ಥ ಆಯ್ತಾ? ಒಳ್ಳೆ ಸಾಸಿವೆ, ಒಂದು ಒಳ್ಳೆ ಬಾಳಿಕೆ ಬಂದೈತೆ. ಹಳೆ ರಸ್ತೆನೇ ಒಳ್ಳೆ ಬಾಳಿಕೆ ಬಂದಂದ್ರೆ ಚೆನ್ನಾಗಿ ಮಾಡೋರೆ. ಆಮೇಲೆ ಗೊತ್ತಲ್ಲ, ಮಳೆ ಗಿಡ ಎಲ್ಲ ಬಿದ್ದು ಎಲ್ಲ ಹಾಳಾಗಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಇರಲಿ. ನೋಡಿ, ಇಲ್ಲೆಲ್ಲ ರಸ್ತೆ ಕಾಮಗಾರಿ ಆಗಬೇಕು ಬಂಧುಗಳೇ. ಸೊ ಆಲ್ಮೋಸ್ಟ್ ಆಗೋಯ್ತದೆ, ಬೇಗ ಆಗುತ್ತೆ. ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿಂದ ತಾಳ್ಬೆಟ್ಟದವರೆಗೆ ಏನು ಈ ಒಂದು ಡಾಂಬರೀಕರಣ ಆಗಿಲ್ಲ. ಅರ್ಧ 9, 10ನೇ ತಿರುವಿಂದ 9, ಇದು ಎಷ್ಟನೇ ತಿರುವು ಇದು? 7, 8, 9, 9ನೇ ತಿರುವು ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ. 9ನೇ ತಿರುವಿನಲ್ಲಿ ಕೆಲಸ ನಡೀತಾ ಐತೆ. ರಸ್ತೆ ಕೆಲಸ 9ನೇ ತಿರುವಿನಲ್ಲಿ ನಡೀತಾ ಐತೆ. ಅರ್ಥ ಆಯ್ತಾ? ನೋಡಿ, ಓವರ್ಟೇಕ್ ಹೊಡಿಬೇಡಿ ದಯವಿಟ್ಟು, ನಾನು ಮತ್ತೆ ಹೇಳ್ತಿದ್ದೀನಿ. ಸೊ ಇಲ್ಲಿಂದ ನಮ್ಮ ತಾಳ್ಬೆಟ್ಟದ ತನಕ ರಸ್ತೆ ಕೆಲಸ ಆಗಬೇಕಾಗಿದೆ. ಅರ್ಥ ಆಯ್ತಾ? ಇಲ್ಲಿಂದ ತಾಳ್ಬೆಟ್ಟದ ತನಕ ರಸ್ತೆ ಕೆಲಸ ಆಗಬೇಕು. ಸೊ ಇದಿಷ್ಟು ಕಂಪ್ಲೀಟ್ ಆಯ್ತು ಅಂದ್ರೆ ಅಲ್ಲಿಗೆ ರಸ್ತೆ ಸಂಪೂರ್ಣವಾಗಿ ಯಶಸ್ವಿ ಆಯಿತು. ಸೊ ತಾಳ್ಬೆಟ್ಟದಿಂದ ಆಚೆ ರಸ್ತೆ ಕೆಲಸ ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಒಂದಷ್ಟು ಅಪ್ಡೇಟ್ ಕೊಡ್ತೀನಿ. ನೋಡಿ, ವಿಶೇಷವಾದ ಮಾಹಿತಿ ಇದು. ದಯವಿಟ್ಟು ನೋಡಿ, ಇಲ್ಲಿ ನೋಡಿ ರಸ್ತೆ ಯಾವ ರೀತಿ ಇದೆ. ಇಲ್ಲಿ ಹೊರ ರಾಜ್ಯದ ಬಸ್ಗಳು ತುಂಬ ಲಾಂಗ್ ಹೊಡಿಬೇಕಾಯ್ತು ಕಣ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಕೋಬೇಕು ಇಲ್ಲಿ. ನೋಡಿ, ನೀವು ಬ್ಯಾಲೆನ್ಸ್ ಮಾಡಿ ಡ್ರೈವ್ ಮಾಡಬೇಕು. ಯಾಕಂದರೆ ಇಲ್ಲಿ ಈ ಥರ ನಾನು ಇಳಿಸ್ನಲ್ಲ, ಹಂಗೆ ಇಳಿಸ್ತಾರೆ ಮಾತ್ರ ಖಂಡಿತವಾಗಿ ನಿಮ್ಮ ವಾಹನ ಸ್ಕ್ರ್ಯಾಚ್, 100% ಸ್ಕ್ರ್ಯಾಚ್ ಆಗೋಯ್ತದೆ. ಇದು ಅಣ್ಣವ್ರು ಏನು ಅಕ್ಕಿನ ಪೂರಿನ ಹಿಡ್ಕೊಂಡು ತಿರುಗ್ತಾವ್ರೆ. ಏನು ಸಮಾಚಾರ? ಕ್ಲೀನಿಂಗು. ಸೂಪರ್, ಮಾಡಿ. ಓಕೆ, ಫೈನ್, ಮಾಡ್ಕೊಂಬನ್ನಿ. ಯಾವ ಊರು? ಸಿಂಗನಲ್ಲೂರು. ಏನು ಪಂಚಾಯತಿ ಹೊತ್ತಿಂದ್ವಾ? ಹೆಂಗೆ ಬಂದಿರೋದು? ಓ, ನಮ್ಮ ಶಾಸಕರು. ಓಕೆ, ಫೈನ್, ಮಾಡಿ. ಸರಿ, ಬರಾಮ್ ಬ್ರದರು. ಸೊ ನೋಡಿ, ನಮ್ಮ ಏನು ಅನೂರು ಕ್ಷೇತ್ರದ ಶಾಸಕರು ಏನು ಈ ಒಂದು ಗ್ರಾಮ ಪಂಚಾಯತಿಗಳಿಗೆ ಭೇಟಿ ನೀಡಿ ನೋಡಿ ಸ್ವಚ್ಛತೆ ಕಾರ್ಯಕ್ರಮ ದಯವಿಟ್ಟು ಒಂದು ಸ್ವಇಚ್ಛೆಯಿಂದ ಬಂದು ಮಾಡಿ ಅಂತ ಒಂದು ಮನವಿ ಆಗ್ತಿದ್ದಾರೆ. ಸೊ ಅವ್ರ ಮನವಿಗೆ ಸ್ಪಂದಿಸಿ ನೋಡಿ, ಈ ರೀತಿ ಗ್ರಾಮಸ್ಥರು ಸ್ವಇಚ್ಛೆಯಿಂದ ಆಗಮಿಸಿ ಮಲೆಮಹದೇಶ್ವರರ ನಡುಮನೆ ಸನ್ನಿಧಿಯಲ್ಲಿ ಏನು ಅವರ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಉತ್ತಮವಾದ ಕಾರ್ಯ, ಭಾಳ ಖುಷಿ ಆಯಿತು ಬಂಧುಗಳೇ. ನೋಡಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನ ನೋಡಿ ಈ ರೀತಿ ಆರ್ನ್ ಮಾಡ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಆಯಿತು. ನೋಡಿ, ಹಿಂಗೆ ಆರ್ನ್ ಮಾಡೋದ್ರಿಂದ ಯಾವ್ದಾದ್ರು ಎದುರುಗಡೆ ಬರ್ತಕ್ಕಂಥ ವಾಹನ ಅಲರ್ಟ್ ಆಗಿರ್ತದೆ. ಸೊ ಇಲ್ಲೆಲ್ಲ ಟೇಪ್ ಅಳತೆ ತಗೋತಾ ಇರ್ತಾರೆ. ಸೊ ಒಂದು ಒಳ್ಳೆ ರಸ್ತೆ ವಿಚಾರದಲ್ಲಿ ಸುಸಜ್ಜಿತವಾದ ವ್ಯವಸ್ಥೆಗಳು ನಡೀತಾ ಇದೆ. ನೋಡಿ, ಇದೆಲ್ಲ ಸೈಡಲ್ಲೆಲ್ಲ ತುಂಬ ಇದೆಲ್ಲ ಒಡಕಿತ್ತು, ಇದೆಲ್ಲ ಪ್ಯಾಕ್ ಮಾಡಿ ಮುಚ್ಚಿದ್ದಾರೆ. ಕೆಲಸ ನಡೀತಾ ಇದೆಯಾ? ಓಕೆ, ಫೈನ್. ಸೊ ನೋಡಿ, ಇವೆಲ್ಲ ಸೈಡಲ್ಲಿ ಇರ್ತಕ್ಕಂಥ ಏನು ಇಲ್ಲೆಲ್ಲ ಗುಂಡಿ ಬಿದ್ದಿತ್ತು. ಸೊ ಇದನ್ನೆಲ್ಲ ಒಂದು ಲೆವೆಲ್ ಮಾಡಿ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಮಳೆ ಬಂದಂತಹ ಸಂದರ್ಭದಲ್ಲಿ ಏನಾಗಿತ್ತು, ಇಲ್ಲೆಲ್ಲ ಬಿರುಕಲು ಬಿಟ್ಟು ಎಲ್ಲ ಒಡೆದೋಗಿತ್ತು. ಸೊ ಇದೊಂದು ಸೂಕ್ತ ವ್ಯವಸ್ಥೆ ನಡೀತಾ ಇದೆ. ಬರ್ತೀನಿ ಬ್ರದರ್. ನೋಡಿ, ಎಲ್ಲ ಮಾಡ್ತಾ ಇದ್ದಾರೆ, ಗ್ರೇಟ್. ಸೊ ತಾಳ್ಬೆಟ್ಟದ ತನಕ ಏನು ಈ ಒಂದು ಡಾಂಬರೀಕರಣ ಕೆಲಸ ಆಗಬೇಕಾಗಿದೆ.
ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಬರ್ತಾ ಇದ್ದಾರೆ. 9ನೇ ತಿರುವಿನಲ್ಲಿ ಕೆಲಸ ಸಾಗ್ತಾ ಇದೆ. ಆಲ್ಮೋಸ್ಟ್ ಶನಿ ಮಹಾತ್ಮ ಕ್ಷಮೆರಲ್ಲಿ ಶನಿ ಮಹಾತ್ಮ ದೇವಸ್ಥಾನ ತನಕ ಕೆಲಸ ಆಗೋಗಿದೆ. ಅಲ್ಲಿಂದ ರಂಗಸ್ವಾಮಿ ಒಡ್ಡ ತನಕ ಸ್ವಲ್ಪ ಕೆಲಸ ಆಗಿದೆ. ಹಾಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಂಗಸ್ವಾಮಿ ಒಡ್ಡಿಂದ ಒಂದು 9ನೇ ತಿರುವು ತನಕ ಡಾಂಬರೀಕರಣ ಮಾಡಿದ್ದಾರೆ. ಸೊ ಅಲ್ಲಿ ಅವರು ನೋಡ್ಕೊಂಡು ಮಾಡಬೇಕು, ಯಾಕಂದರೆ ಸುಮ್ಮನೆ ದಿಕ್ಕಾಪಲ್ಲ ಹಾಕೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಅದು ಡ್ರೈ ಆಗಕ್ಕೆ ಬಿಡಬೇಕು, ಮತ್ತೆ ಅಲ್ಲಿಗೆ ಹೋಗ್ಬೇಕು. ಆ ರೀತಿಯಲ್ಲೇ ಇರ್ತವೆ. ಅವ್ರದ್ದು ಯಾವುದೋ ರೀತಿಯಲ್ಲಿ ಅವ್ರ ಕೆಲಸ ಕಾಮಗಾರಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮಾಡಲಿ. ಇನ್ನೇನು ತಾಳ್ಬೆಟ್ಟದ ತನಕ ಕೆಲಸ ಆಗೋದ್ರೆ ಅದಕ್ಕೆ ಮುಗೀತು. ಅರ್ಧ ಉತ್ತಮವಾದ ರಸ್ತೆ ಸದ್ಯಕ್ಕೆ ಸಿಕ್ಕಿರ್ತದೆ. ಮುಂದಿನ ದಿವಸ ಏನೋ ಈ ಒಂದು ಸಚಿವ ಸಂಪುಟ ಸಭೆ ಮುಗಿದ ನಂತರ ಮಲೆ ಮಹದೇಶ್ವರ ಬೆಟ್ಟವನ್ನ ತಿರುಪತಿ ಮಾದರಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ನೆನಪಿರ್ಲಿ ಬಂಧುಗಳೇ, ತಿರುಪತಿ ಮಾದರಿ ಅರ್ಥ ಮಾಡ್ಕೊಳ್ಳಿ. ಒಂದು ರೋಡಲ್ಲಿ ಹೋದ್ರೆ ಮತ್ತೆ ಆ ರೋಡಲ್ಲಿ ಬರಂಗಿಲ್ಲ, ಬೇರೆ ರೋಡಲ್ಲಿ ಬರಬೇಕು. ಯಾರು ಗೊತ್ತು ನೋಡಿ, ಈ ರೋಡಲ್ಲಿ ಮಾಡಿದ್ರು ಮಾಡ್ಬಿಡ್ಬೋದು. ಇದೊಂದು ಎರ್ಕ್ಯಾಮ್ಗೆ ಹೋಗ್ತಕ್ಕಂಥ ರಸ್ತೆ ಇದು. ಸೊ ಮಹದೇಶ್ವರ ಬೆಟ್ಟಕ್ಕೂ ಸಹ ಅಟ್ಯಾಚ್ ಆಗುತ್ತೆ. ಯಾರು ಗೊತ್ತು, ಈ ರೋಡಲ್ಲಿ ಬಿಟ್ಟು ಈ ರೋಡಲ್ಲಿ ಕರೆಸ್ಬಿಡ್ಬೋದು ಅಲ್ವಿರ. ನೋಡಿ ಈ ರೋಡಲ್ಲಿ ಎಕ್ಸಿಟ್ ಆಗೋ ಥರ ವ್ಯವಸ್ಥೆ ಮಾಡ್ಬೋದು. ಏನು ಬ್ರದರು? ಹಾಂ ಆಯ್ತಪ್ಪ. ಇಲ್ಲ ಇವರು 3,000 ಆಗಲ್ಲ ಇವರು. ಓ ಅಂದ್ರೆ ಇಲ್ಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಆಲ್ಟೋನ್ ಆಗದೆ ಇವರು ಇಲ್ಲಿ. ಅಣ್ಣ ಯಾವೂರು? ಬೆಂಗಳೂರು ಕಂದೆಗಾಲ, ಮಳವಳ್ಳಿ ಎಲ್ಲ ಮಿಕ್ಸಾ? ಆಮೇಲೆ ಇದು ಎಷ್ಟು ಜನ ಬರ್ತಾರೆ ಇವತ್ತು ಇಲ್ಲಿಗೆ? 3,000 ಬಂದಾರ. ಓ ಈಗ ಪ್ರೆಸೆಂಟ್ ಅಲ್ಲಿಂದ ಪಾದಯಾತ್ರೆ ಹೊರಟಿದಾರ? ಬರ್ತಾ ಇದಾರ. ಓಕೆ ಫೈನ್. ಇವತ್ತು ನೈಟ್ ಇಲ್ಲ ಆಲ್ಟಾ? ಕೆಂಗೇರವ್ರ ಆಲ್ಟೋ. ಏನಪ್ಪ ಕೆಂಗೇರವ್ರ ಕತೆ, ಮಹದೇಶ್ವರನ ಮಿಂಚಿಸ್ಬಿಟ್ರಲ್ಲ, ಯಾವ್ದೋ ಅಂತಕ್ಕೆ ಎತ್ಕೊಂಡವ್ರಲ್ಲ. ಪ್ರತಿ ತಿಂಗಳಲ್ಲಿ ಪರು ಮಾಡ್ತಿದ್ದಾರೆ. ನೋಡಿದ್ರೆ ಸಂಘ ಸಂಸ್ಥೆಗಳು. ಕೆಂಗೇರವ್ರ ಗ್ರೇಟ್ ಬಿಡಿ, ಒಳ್ಳೆ ಕೆಲಸ ಮಾಡಿ. ನಾನು ನಾಳೆ ಬಂದು ವಿಡಿಯೋ ಮಾಡ್ತೀನಿ ಬಿಡಿ. ನೋಡಿ ನಮ್ಮ ಕೆಂಗೇರಿಯವರು ಮತ್ತೆ ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಕೆಂಗೇರಿಯವರು, ಮಳವಳ್ಳಿಯವರು, ಮದ್ದೂರವರು ಎಲ್ಲ ಮಿಕ್ಸ್ ಇದ್ದಾರಂತೆ. ಸೊ ಪಾದಯಾತ್ರೆ ಮೂಲಕ ಇವತ್ತು ಒಂದು 3,000 ಜನ ಸೇರುವ ಸಾಧ್ಯತೆ ಇದೆ. ಅಂದರೆ ನಾನು ನಾಳೆ ಈ ಒಂದು ಪಾದಯಾತ್ರೆ ಸಂಬಂಧಿತ ವಿಡಿಯೋ ಮತ್ತೆ ಪ್ಲೇ ಮಾಡ್ತೀನಿ. ನೋಡಿ ಇಲ್ಲಿ ತನಕ ನೋಡಿ ತಾಳ್ಬೆಟ್ಟದ ತನಕ ನೋಡಿ ಇನ್ನೊಬ್ರು ಏನೋ ಗುತ್ತಿಗೆ ಪಡೆದಿರ್ತಕ್ಕಂಥವ್ರು ರಸ್ತೆ ಕಾಮಗಾರಿ ಮಾಡ್ಕೊಂಡ್ ಬಂದಿದ್ದಾರೆ ಬಂಧುಗಳೇ. ತಾವು ವೀಕ್ಷಣೆ ಮಾಡ್ಬೋದು. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ. ಇದು ಎಲ್ಲೂ ಪೆಂಡಿಂಗ್ ಇಲ್ಲ. ನೋಡಿ ರಸ್ತೆ ಈ ರೀತಿ ಇದೆ, ಅಗಲ ಕಡಿಮೆ ಇದೆ. ದಯವಿಟ್ಟು ಅದು ವಾಹನ ಸವಾರರ ಕೈಯಲ್ಲಿ ಇರ್ತದೆ, ಅರ್ಥ ಆಯ್ತಾ? ಈಗಾಗಲೇ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ. ನಮ್ಮ ಕೆಂಗೇರಿಯವರು ಮಾತ್ರ, ಬೆಂಗಳೂರಿನ ಕೆಂಗೇರಿಯವರು. ಸೊ ಅಲ್ಲಿನ ಭಕ್ತಾದಿಗಳಿಗೆ ಮತ್ತೆ ಮಾದಪ್ಪನಿಗೆ ಏನ್ ಸಂಬಂಧ ಇದೆ ಅಂತ ಗೊತ್ತಿಲ್ಲ. ಮಾತ್ರ ಭಗವಂತ ಮಹದೇಶ್ವರನ ಮುಂದೆ ಹಂತಕ್ಕೆ ತಗೊಂಡು ಹೋಗ್ತಾ ಇದಾರೆ, ಅರ್ಥ ಆಯ್ತಾ? ಯಾಕೆಂದ್ರೆ ತಿಂಗ ಪರು ಮಾಡ್ತಾರೆ. ಅಲ್ಲಿ ಏನು ಬರ್ತಕ್ಕಂಥ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ನೀಡ್ತಾರೆ. ಇವರಿಂದ ನಿಜಕ್ಕೂ ದಾಸೋಹದ ಸಂಬಂಧಿತವಾಗಿ ತುಂಬಾ ಅನುಕೂಲ ಆಗಿದೆ. ಯಾಕಂದ್ರೆ ದಾಸೋಹದಲ್ಲಿ ಏನಾಗುತ್ತೆ, ಅಮಾವಾಸ್ಯೆ ಸಂದರ್ಭದಲ್ಲಿ ತುಂಬಾ ರಸ್ ಆಗುತ್ತೆ. ಸೊ ದಾಸೋಹಕ್ಕೂ ಒಂದಷ್ಟು ಪ್ರಸಾದ ವಿತರಿಸ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಸಂಕಷ್ಟ ಆದ್ರೂ ಬಿಡಲ್ಲ, ಫೇಸ್ ಮಾಡಿ ಅವ್ರು ವಿತರಿಸ್ತಾರೆ. ಹಾಗೆ ಸ್ವಲ್ಪ ಜನ ಅವಾಯ್ಡ್ ಆಗೋದ್ರಿಂದ ದಾಸೋಹಕ್ಕೂ ತುಂಬಾ ಅನುಕೂಲ ಇದೆ. ಅದ್ರ ಸ್ವಲ್ಪ ಅವಾಯ್ಡ್ ಆಗಿ ಅವ್ರೇನ್ ಮಾಡ್ತಾರೆ, ಅಮಾವಾಸ್ಯೆ ಪ್ರಯುಕ್ತ ಏನು ಕೆಂಗೇರವರು ಎಲ್ಲಿ ಪರು ಮಾಡ್ತಾರೆ ಅಲ್ಲೋಗಿ ಪ್ರಸಾದ ಸೇವನೆ ಮಾಡ್ತಾರೆ. ಅದೊಂದು ಗ್ರೇಟ್ ಅಂತ ಹೇಳ್ಬಹುದು. ಸೊ ನೋಡಿ ಆಲ್ಮೋಸ್ಟ್ ಇಲ್ಲಿ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗಿದೆ ಬಂಧುಗಳೇ. ವೀಕ್ಷಣೆ ಮಾಡ್ತಾ ಇದ್ರ ಫುಲ್ಲು ಕೌದಳ್ಳಿ ತನಕ ಇದೇ ತರ ಇದೆ, ಅರ್ಥ ಆಯ್ತಾ? ಕೌದಳ್ಳಿ ತನಕನೂ ಈ ರಸ್ತೆ ಕಾಮಗಾರಿ ಕಂಪ್ಲೀಟ್ ಆಗೋಗಿದೆ. ಕೌದಳ್ಳಿ ಎಲ್ಲ ಕೆಮೆಲ್ ಹನೂರು ತನಕನೂ ಹೀಗೆ ಇದೆ. ತಾಳಬೆಟ್ಟದಿಂದ ಹನೂರು ತನಕ ಇದೇ ತರ ಇದೆ. ಹನೂರಿಂದ ಆಚೆಗೆ ಡಬಲ್ ರೋಡ್ ಇದೆ ಬಿಡಿ, ಚೆನ್ನಾಗಿದೆ ಇನ್ನೂ. ಸೊ ಈಗ ನಮ್ಗೆ ರಸ್ತೆ ಕಾಮಗಾರಿ ಪೆಂಡಿಂಗ್ ಉಳಿದಿರೋದು ಇಲ್ಲಪ್ಪ ಅಂದ್ರೆ ನಮ್ಮ ತಾಳಬೆಟ್ಟದಿಂದ
ಮಹದೇಶ್ವರ ಬೆಟ್ಟದ ಅಂದರೆ ಶನಿ ಮಹಾತ್ಮ ದೇವಸ್ಥಾನ ತನಕ ಅಷ್ಟೇ. ಅರ್ಥ ಆಯ್ತಾ? ಅಲ್ಲಲ್ಲೇ ಸ್ವಲ್ಪ ಕಾಮಗಾರಿ ಮಾಡಿದರೆ ಸ್ವಲ್ಪ ಮಾಡಿಕೊಂಡು ಬರ್ತಾ ಇದ್ದಾರೆ. ಇನ್ನೇನು ಸಚಿವ ಸಂಪುಟ ಸಭೆಗೆ ಸಿದ್ಧವಾಗಿ ಇನ್ನು ಈ ರಸ್ತೆ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸಾರ್ವಜನಿಕ ವಲಯಕ್ಕೆ, ಹಾಗೆ ನಮ್ಮ ಅನೂರು ಕ್ಷೇತ್ರ ಮತ್ತು ಮಲೆ ಮಹದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರದ ಏಳಿಗೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಕ್ಷೇತ್ರದ ಒಂದಷ್ಟು ಅನುದಾನಗಳು ಬಿಡುಗಡೆ ಆಗುತ್ತೆ. ಕ್ಷೇತ್ರದ ಒಂದು ಬದಲಾವಣೆಯನ್ನ ನಾವು ತಿರುಪತಿ ಮಾದರಿಯಲ್ಲಿ ಕಂಡುಕೊಳ್ತೀವಿ. ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ. ಮುಂದೆ ಸ್ವಲ್ಪ ವಿಡಿಯೋ ಕ್ಲಿಪ್ ತೋರಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೇಮ್ ತಾಳ್ಬೇಡದಿಂದ ಇನ್ಕ್ಲೂಡಿಂಗ್ ಕೌದಳ್ಳಿ ತನಕ ಹಿಂಗೆ ಇದೆ, ಕೌದಳ್ಳಿಯಿಂದ ಅನೂರು ತನಕ ಇದೇ ಥರ ಇದೆ. ರಸ್ತೆ ಕೆಲಸ ಕೊಟ್ಟಿದ್ದಾರೆ. ಇವರೆಲ್ಲ ನಮ್ಮ ಕೆಂಗೇರಿ ಮೂಲದ ಮಲೆ ಮಹದೇಶ್ವರನ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ನಿನ್ನೆ ಕೌದಳ್ಳಿಲಿ ಒಂದು ವಿಶೇಷ ಪೂಜೆಗಳನ್ನ ಸಲ್ಲಿಸಿ, ಕೌದಳ್ಳಿ ಕಣಿವೆ ಏನಿದೆ ಅಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ ಸರಿಸುಮಾರು 7ರಿಂದ 8 ಗಂಟೆಗೆ 3000 ಜನ ಪಾದಯಾತ್ರೆ ಭಕ್ತಾದಿಗಳು ಸೇರ್ಪಡೆಗೊಳ್ತಾರೆ. ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ, ವಿಡಿಯೋ ಪ್ಲೇ ಮಾಡ್ತೀನಿ. ಸೊ ಪಾದಯಾತ್ರೆ ಭಕ್ತಾದಿಗಳು ದಯವಿಟ್ಟು ಅರಣ್ಯದ ಒಳಗಡೆ ಎಲ್ಲ ಹೋಗ್ಬೇಡಿ. ಸೊ ನಿನ್ನೆ ತಾನೇ ಇಲ್ಲೊಂದು ಆನೆ ಪಾಸ್ ಆಯಿತು. ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಯಾರೋ ಒಬ್ರು ಪ್ಲೇ ಮಾಡಿದ್ದಾರೆ, ಇಲ್ಲಿ ದಾಟಿರುತ್ತೆ ಆನೆ, ಒಂದು ದೊಡ್ಡ ಆನೆ, ಕೊಂಬಾನೆ, ಇಲ್ಲಿಂದ ರಸ್ತೆ ಪಾಸ್ ಆಗುತ್ತೆ. ಸೊ ಪಾದಯಾತ್ರೆ ಭಕ್ತಾದಿಗಳು ದಯವಿಟ್ಟು ಅರಣ್ಯದ ಒಳಗಡೆ ಭೇಟಿ ನೀಡಬೇಡಿ. ಸೊ ದಯವಿಟ್ಟು ಜನ ಎಲ್ಲ ಒಟ್ಟೊಟ್ಟಿಗೆ ರೀ, ಇಬ್ಬಿಬ್ರು ಅಲ್ಲಿದೆ ಆಚೀಚೆ ಹೋಗಬೇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಹಾಗೆ ತಾವು ವೀಕ್ಷಣೆ ಮಾಡಿ, ಇಲ್ಲೆಲ್ಲ ಬರ್ತಾ ಇರ್ತಾರೆ ಪಾದಯಾತ್ರೆ ಭಕ್ತಾದಿಗಳು. ಈ ರೀತಿ ಒಂದು ಊಟೋಪಚಾರದ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸೋದ್ರಿಂದ ಸ್ವಲ್ಪ ಏರಿಳಿತಗಳಾಗುತ್ತೆ. ಅಂದರೆ ಯಾವ ಥರ ಅಂದರೆ ಒಂದು ಸಮಯ ಇದ್ದಂಗೆ ಮತ್ತೊಂದು ಸಮಯ ಇರೋದಿಲ್ಲ. ದಯವಿಟ್ಟು ಅದಕ್ಕೆ ಅರಣ್ಯದ ಒಳಗಡೆ ಎಲ್ಲ ಹೋಗಕ್ಕೆ ಹೋಗ್ಬೇಡಿ. ಏನಾದ್ರು ಸಮಸ್ಯೆಗಳಾದರೂ ಆಗಬಹುದು. ನೋಡಿ ರಸ್ತೆ ಹೆಂಗಿದೆ, ಸಖತ್ತಾಗಿದೆ ಗುರು. ದಯವಿಟ್ಟು ನಿಧಾನಕ್ಕೆ ಬನ್ನಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಧಾನಕ್ಕೆ ಬನ್ನಿ. ನಿಧಾನವೇ ಪ್ರಧಾನ. ದೊಡ್ಡ ಮಟ್ಟದ ಅಪಾಯ ಅನಾಹುತಕ್ಕೆ ದಾರಿ ಮಾಡ್ಕೊಳ್ಬೇಡಿ. ಇದೊಂದು ದೊಡ್ಡ ಮಟ್ಟದ ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನೋಡಿ ಹೇಗಿದೆ ರಸ್ತೆ. ನಿಧಾನಕ್ಕೆ ಬಂದರೆ ನಿಮ್ಗೆ ಒಳ್ಳೆ ರಸ್ತೆ, ವೇಗವಾಗಿ ಬಂದರೆ ಇದೇ ಮಾರಕವಾದ ರಸ್ತೆ ನಿಮಗೆ ಅಷ್ಟೇ. ನಿಧಾನಕ್ಕೆ ಬಂದರೆ ಉತ್ತಮವಾದ ರಸ್ತೆ. ಗೊತ್ತಾಯ್ತಾ? ನೋಡಿಕೊಂಡು ಒಂದು ಲಿಮಿಟು, ಅಂದರೆ ನಿಧಾನ ಅಂದರೆ ತುಂಬ ನಿಧಾನ ಅಲ್ಲ, ಒಂದು ಮಧ್ಯಮವಾಗಿ ಅಂತ. ತುಂಬ ಅತಿಯಾದ ವೇಗ ಬೇಡ, ಮಿತಿಯಾಗಿರಲಿ, ವೇಗ ಮಿತಿ ಇರಲಿ. ಅರ್ಥ ಆಯ್ತಾ? ತುಂಬ ಚೆನ್ನಾಗಿದೆ. ಏನೂ ಇಲ್ಲೊಂದು ಚೆಕ್ ಪೋಸ್ಟನ್ನು ಕಾಣ್ಬೋದು ನಾವು ಒಡಕೇಳದಲ್ಲಿ. ಸೊ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ನೋಡಿ, ಮುಂದಿನ ದಿವಸ ಇಲ್ಲಿ ಒಂದು ಗಂಜಿ ಕೇಂದ್ರವನ್ನು ತೆರೀತಾರೆ. ವೀಕ್ಷಣೆ ಮಾಡಿ, ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಒಂದು ಗಂಜಿ ಕೇಂದ್ರ, ಅದು ಸಿರಿಧಾನ್ಯದ ಗಂಜಿ ಕೇಂದ್ರ. ನಮ್ಮ ಪೊನ್ನಾಚಿ ಮೂಲದ ಮಹಾದೇವ ಸ್ವಾಮಿಯವರು ಬಹಳ ಒಂದು ವಿನೂತನವಾದ ವ್ಯವಸ್ಥೆಗಳನ್ನು ಆಗಾಗ ಮಾಡ್ತಾನೆ ಇರ್ತಾರೆ. ಸೊ ಅದರಂತೆಯೇ ಈ ಒಂದು ಜೇನುತುಪ್ಪ, ಈ ಒಂದು ಸಿರಿಧಾನ್ಯ ಅಂಗಡಿಯಲ್ಲಿ ಮುಂದಿನ ದಿವಸ ಇಲ್ಲಿ ನಾವು ಒಂದು ಗಂಜಿ ಕೇಂದ್ರವನ್ನು ನಾವು ಕಾಣಬಹುದು. ಸೊ ಈ ಒಂದು ವಿಡಿಯೋನ ಸಹ ನಮ್ಮೆಲ್ಲ ಮಲೆ ಮಹದೇಶ್ವರನ ಭಕ್ತಾದಿಗಳು ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಈ ವಿಡಿಯೋನ ಪ್ರಸಾರ ಮಾಡಿರ್ತೀನಿ. ನಾವು ವೀಕ್ಷಣೆ ಮಾಡಬಹುದು ಗೆಳೆಯರೇ. ನೋಡಿ, ಇದುವೇ ಒಡಕೆ ಹಳ್ಳ. ಒಟ್ಟ ತಾಳಬೆಟ್ಟದಿಂದ ಕೌದಳ್ಳಿ ತನಕ ಒಂದು ಅಲ್ಟಿಮೇಟ್ ರಸ್ತೆ ನಾವು ವೀಕ್ಷಣೆ ಮಾಡ್ಬೋದು. ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ಒಂದು ಉತ್ತಮ ಗುಣಮಟ್ಟದ ರಸ್ತೆಯನ್ನು ಕೊಟ್ಟಿದ್ದಾರೆ. ಇದು ವಾಹನ ಸವಾರರ ಕೈಯಲ್ಲಿದೆ. ಅರ್ಥಾತ್ ದ್ವಿಚಕ್ರ ವಾಹನ ಇರ್ಬೋದು, ಕಾರ್ನವ್ರು ಇರ್ಬೋದು, ಬಸ್ನವ್ರು ಇರ್ಬೋದು. ಈ ಒಂದು ರಸ್ತೆಯನ್ನು ಸದುಪಯೋಗ ಪಡೀತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಸೊ ಕೌದಳ್ಳಿಯಿಂದ ಈಗಾಗಲೇ ಕೆಂಗೇರಿಯವರು, ವಿಶೇಷವಾಗಿ ಕೆಂಗೇರಿಯವರು ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದಾರೆ. ಕೆಂಗೇರಿ, ಮಳವಳ್ಳಿ, ಮದ್ದೂರು,
ನೋಡಿ ಎಲ್ಲ ಒಟ್ಟು ಮಾದಪ್ಪನ ಭಕ್ತರು ಅಷ್ಟೇ, ಸಿಂಪಲಾಗಿ ಮುಗಿಸ್ಬಿಡ್ತೀನಿ. ಸೊ ನಾಳೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ ರಸ್ತೆ ಹೆಂಗಿದೆ. ಸೊ ರಸ್ತೆ ಸಂಬಂಧಿತ ಈ ಒಂದು ವಿಡಿಯೋನ ಪ್ರಸಾರ ಮಾಡಿರ್ತೀನಿ ನೋಡಿ. ತುಂಬ ಚೆನ್ನಾಗಿ ಆಗಿದೆ ರಸ್ತೆ ಕಾಮಗಾರಿ. ಮತ್ತೊಂದು ವಿಚಾರ ಹೇಳ್ಬೇಕಣಪ್ಪ, ನಾನು ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಸೊ ಏನಪ್ಪ ಅಂದರೆ, ಏನ್ರಿ ನನ್ನ ವಿಡಿಯೋ ನೋಡಿ ಎಷ್ಟು ಜನ ಹುರ್ಕೊಂತಾರೆ. ಬೆಳೆಸೋರು 300 ಜನ ಇದ್ರೆ ಮುಳುಗ್ಸೋರು 30 ಜನ ಇದ್ದೇ ಇರ್ತಾರೆ. ಹಂಗಾಗ್ಬಿಟ್ಟದೆ ಕಣ್ರಿ ನಮ್ಮ ವಿಡಿಯೋಗಳು. ಒಟ್ಟು ನಮ್ಮ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕನ್ನಡಿಗರು ನಿಜಕ್ಕೂ ಬೆಳೆಸೋದ್ರಲ್ಲಿ ಎಷ್ಟು ಪ್ರೌಢಾಗಿ ಬೆಳೆಸ್ತಾರೋ ಹಾಗೆ ಒಂದು ನಮ್ಮ ಜನರಲ್ಲೇ, ಒಳ್ಳೆ ಜನರಲ್ಲೇ ಒಂದಷ್ಟು ಕ್ರಿಮಿಗಳಿವೆ. ಅದು ಬಹಳ ವಿಶೇಷ. ಒಂದಷ್ಟು ಭಯಾನಕರವಾದ ಕ್ರಿಮಿಗಳಿವೆ. ಆ ಕ್ರಿಮಿಗಳನ್ನ ಬುಡ ಸಮೇತ ಕಿತ್ತಾಕ್ಬೇಕು, ಇಲ್ಲ ಕೇಳಿದ್ರು ಅವೇ ನಶಿಸೋಗ್ಬೇಕು. ಯಾಕೆ ಮಾತನ್ನ ಹೇಳ್ತಿದ್ದೀನಿ ಅಂದರೆ, ನೋಡ್ರಿ, ನಾವೇನೋ ವಿಡಿಯೋ ಮಾಡಿಕೊಂಡು ನಾವು ಏನೋ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಕೊಂಡು ಏನೋ ಮಾಡ್ತಾ ಇದ್ದೀವಿ. ಅವರು ಹೊಟ್ಟೆ ಕಿಚ್ಗಳು ನೋಡಬೇಕು. ಯಾಕೆ ವಿಡಿಯೋ ಮಾಡ್ತೀಯಾ, ವಿಡಿಯೋ ಮಾಡಬೇಡ, ಇದನ್ನೆಲ್ಲ ಹೇಳಕ್ಕೆ ಇವ್ರು ಯಾರು ಗುರು? ವಿಡಿಯೋ ಮಾಡಬೇಡ ಅನ್ನೋ ಸಾಮಾಜಿಕ ಜಾಲತಾಣ ಇವ್ರ ಅಪ್ಪನ ಮನೆಯದ. ಸಾಮಾಜಿಕ ಜಾಲತಾಣ ಅಂತಕ್ಕಂಥದ್ದು ಎಲ್ಲರಿಗೂ ಸೇರುತ್ತೆ. ಇನ್ನು ವಿಡಿಯೋ ಮಾಡೋದೊಮ್ಮೆ ಯಾರು? ಯಾಕೆ ವಿಡಿಯೋ ಮಾಡಿದೆ? ವಿಡಿಯೋ ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ? ಏನೋ ಕತೆಗಳು. ಒಟ್ಟು ನನ್ನ ಪ್ರಕಾರ ನಾನು ತಿಳಿದಿರಾಗೆ ಹೊರಗಡಿನ ಜನ ನನಗೆ ಯಾರು ಆ ಥರ ಕಮೆಂಟ್ ಹಾಕಲ್ಲ, ಅರ್ಥ ಆಯ್ತಾ? ಏನೋ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆಲವು ಕಿಡಿಗೇಡಿಗಳು ಗೊತ್ತಲ್ರ, ಅವೇ ನೋಡಿ ಈ ರೀತಿ ಕಾಲು ಎಳಿತಕ್ಕಂಥ ಕೆಲಸ ಮಾಡ್ತಾರೆ. ಅಂದರೆ ಅರ್ಥ ಮಾಡ್ಕೋಬೇಕಲ್ಗೆ ನಾವು, ಅರ್ಥ ಆಯ್ತಾ? ನಮ್ಮ ಸುತ್ತಮುತ್ತ ಎಂಥ ನಾವು ಸಮಾಜದಲ್ಲಿದ್ದೀವಿ. ಹೊರಗಡೆ ಜನ ಬೆಳೆಸೋರು ತುಂಬ ಜನ ಇದ್ದಾರೆ ನಮಗೆ, ಆದರೆ ನಮ್ಮ ಸುತ್ತಮುತ್ತನೇ ನಮಗೆ ವಿಷ ನಮ್ಮ ಹತ್ರ ತಿಂದು ನಮಗೆ ವಿಷ ಕಟ್ತಾ ಇರ್ತಾರೆ. ಸ್ವಲ್ಪ ಬಿ ಕೇರ್ಫುಲ್, ಎಲ್ಲರೂ ಅಲರ್ಟ್ ಆಗಿರ್ರಿ. ಸೊ ಹುರ್ಕೊಳ್ಳೋರು ತುಂಬ ಚೆನ್ನಾಗಿ ಹುರ್ಕೊಳ್ರಪ್ಪ. ನೀವು ಹುರ್ಕೊತಾ ಇದ್ರೆ ಎಲ್ಲೋ ಒಂದು ಕಡೆ ನನಗೂ ಸಂತೋಷವಾಗುತ್ತೆ. ಯಾಕಂದ್ರೆ ನೀವು ಹುರ್ಕೊಂಡು ಕಮೆಂಟ್ ಹಾಕೋದ್ರಿಂದನೇ ನಮ್ಮ ಪೇಜ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ನಿಮ್ಮಂಥವ್ರು ಇಲ್ಲ ಅಂದರೆ ಏನಾಗುತ್ತೆ, ನಾವು ಬೆಳೆಯೋದಕ್ಕೆ ಒಂದು ಸ್ವಲ್ಪ ಕಷ್ಟನೇ ಆಗುತ್ತೆ, ಅರ್ಥ ಆಯ್ತಾ? ಅದಕ್ಕೆ ನೀವು ಬೆಳೆಸಬೇಕು, ನಾವು ಬೆಳೀತಾ ಇರಬೇಕು, ನೀವು ಹುರ್ಕೊಳ್ಬೇಕು, ಹುರ್ಕೊಂಡೇ ಇರಬೇಕು, ಅರ್ಥ ಆಯ್ತಾ? ಅದನ್ನ ನಾವು ಇನ್ನೂ ಚೆನ್ನಾಗಿ ಪ್ರೌಡಾಗಿ ಮಾಡ್ತೀವಿ. ದಯವಿಟ್ಟು ಹಂಗೆ ಹುರ್ಕೊಳ್ಳಿ. ಬಂಧುಗಳೇ, ಈಗಾಗಲೇ ತಾವು ವೀಕ್ಷಣೆ ಮಾಡ್ತಿದ್ರ, ಇನ್ಕ್ಲೂಡಿಂಗ್ ಕಾಳು ಬೆಟ್ಟದಿಂದ ಕೌದಳ್ಳಿ ತನಕ ನೋಡಿ ವಿರುದ್ಧ ದಿಕ್ಕಿನಲ್ಲಿ ಹೆಂಗೆ ನುಗ್ತಾರೆ. ಸ್ವಲ್ಪ ದಯವಿಟ್ಟು ನೋಡ್ಕೊಂಡು ಹೋಗಿ, ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಬರಬೇಡಿ, ಅದು ಪ್ರಾಣ ಹಾನಿಯನ್ನು ತಂದಿಡುತ್ತೆ. ಹುಷಾರು. ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನ ಹಾರ್ನ್ ಮಾಡಿ ಜೋಪಾನವಾಗಿ ಬನ್ನಿ, ವೇಗ ಮಿತಿಯನ್ನು ಅಳವಡಿಸ್ಕೊಳ್ಳಿ ಅಷ್ಟೇ. ಇತ್ತೀಚೆಗೆ ಪರವಾಗಿಲ್ಲ, ತುಂಬ ನಿಧಾನಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಮ TC ಅವರು ಆದಂಥ ಚಿನ್ನಪುರ ಹೇಳ್ದಂಗೆ ಸ್ವಲ್ಪ ನಿಧಾನ ಇದೆ. ನಮ್ಮ ಕರ್ನಾಟಕ ಸಾರಿಗೆ ವಾಹನದವ್ರು ನಿಧಾನಕ್ಕೆ ಬರ್ತಾ ಇದ್ದಾರೆ ನಾನು ನೋಡೋದ ಮಟ್ಟಿಗೆ. ಓಕೆ, ನೋಡೋಣ. ನೋಡಿ ರಸ್ತೆ ಈ ರೀತಿ ಇದೆಯಪ್ಪ, ಸಾಕಾಗಿ ಕೊಟ್ಟಿದ್ದಾರೆ, ಅಲ್ಟಿಮೇಟ್ ಆಗಿದೆ ರಸ್ತೆ. ಅದು ತಾಳ್ಬಿಟ್ಟಿಂದ ಇತ್ತಾಗಂತೂ ಚಿಂದಿಯಾಗದ ರಸ್ತೆ. ಆದರೆ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಏನು ಪ್ರಯೋಜನಗಳು ಅದು ನಮ್ಮ ಸಾರ್ವಜನಿಕ ವಲಯದಲ್ಲೇ ಇದೆ, ವಾಹನ ಸವಾರರಲ್ಲೇ ಇದೆ, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಒಂದೇ ಒಂದು ಅಂಶ ಇದೆ ಗುರು, ಇಲ್ಲಿ ಮಾತ್ರ ನೀವು ಬ್ರೇಕ್ ಹಾಕ್ಲೇಬೇಕು, ಅರ್ಥ ಆಯ್ತಾ? ಸೊ ಇದನ್ನು ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗೋದು. ಬಂದಾಗ ನುಗ್ಗಿ ಮಾಡಬಾರ್ದು ಅನಾಹುತಗಳು ಮಾಡ್ಕೊಳ್ತಿದ್ರು. ಒಂದು ಅಂಶ ಹಾಕಿದ್ದಾರೆ, ಗ್ರೇಟು. ಸೊ ಈ ವಿಡಿಯೋ ಸರಿ ಸುಮಾರು ಅರ್ಧ ಗಂಟೆ ಬತ್ತು, 3/4 ಗಂಟೆ ಬತ್ತು, 1 ಗಂಟೆ ಬರ್ತದ. ಒಟ್ಟು ಪೋಸ್ಟ್ ಅಂತೂ ಮಾಡೇ ಮಾಡ್ತೀನಿ. ಸೊ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ನೋಡಲಿ, ಇಲ್ಲಾಂದರೆ ಸುಮ್ಮನೆ ಹಂಗೆ ಒಂದು ಮೂವಿ ಥರ ಉಳ್ಕೊಳ್ಳಿ ಅಲ್ವರ. ಎಂತೆಂಥ ಸಿನಿಮಾಗಳ ಫೇಲ್ ಆಗ್ಬಿಡ್ತವೆ, ನೋಡೋರು ದಿಕ್ಕಿರಲ್ಲ. ಅಂಥದ್ರಲ್ಲಿ ನನ್ನ ವಿಡಿಯೋ ನೋಡಿ ಅಂತ ಬಲವಂತ ಏನೂ ಇಲ್ಲ ಅಲ್ವರ. ಓಕೆ, ಏನೋ ಕೌದಳ್ಳಿ ಕೊನೆಯಲ್ಲಿ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ, ನಿರೀಕ್ಷಿಸಿ. ನೋಡಿದ್ದು ವೆರಿ ಇಂಪಾರ್ಟೆಂಟ್ ಪ್ಲೇಸು.
ಸೊ ಇಲ್ಲಿ ನೋಡಿ ಲೈಟ್ ಕಂಬ ಕರೆಂಟ್ ಕಂಬ ಹಾಗೆ ಕಳ್ಕೊಂಬಿದ್ದಿದೆ. ಇಲ್ಲೂ ಅಷ್ಟೇ ದೊಡ್ಡ ಅಪಾಯ ಅನಾಹುತ ಆಗಿತ್ತು. ಸೊ ಇಲ್ಲಿ ವಾಹನಗಳು ಬಂದಂಗೆ ಇಳಗಿಸ್ತಾರೆ. ಸೊ ಇಲ್ಲಿ ಯಾವುದೇ ಥರದ ಹಂಸಿಲ್ಲ. ಸೊ ಇದು ಕೌದಳ್ಳಿ ಗ್ರಾಮದ ಎಂಟ್ರೆನ್ಸಲ್ಲಿ ಈ ರೀತಿ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ದಯವಿಟ್ಟು ಬಿ ಕೇರ್ಫುಲ್. ನೋಡಿ, ರಸ್ತೆ ಉದ್ದಕ್ಕೂ ಈ ಥರ ಕರೆಂಟ್ ಕಂಬಗಳಿರ್ತವೆ. ಬಂದಂಥ ವಾಹನಗಳು ಯಥೇಚ್ಛವಾಗಿ ಕರೆಂಟ್ ಕಂಬಗಳಿಗೆ ಗುದ್ದಿ ಸುಮಾರು ಕಂಬಗಳನ್ನ ಮುರಿದಾಕ್ಬಿಟ್ಟವ್ರೆ. ನಾವು ನೋಡಿದಾಗೆ ಸುಮಾರು ಕಂಬಗಳನ್ನ ಮುರಿದು ಬಿಸಾಕವ್ರೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ವಾಹನಗಳು ಈ ಥರ ಕರೆಂಟ್ ಕಂಬಗಳಿಗೆ ಗುದ್ದೋದಕ್ಕೆ ಹೋಗ್ಬೇಡಿ ಕಣ್ರಪ್ಪ. ನೀವು ವೇಗವನ್ನು ಮಿತಿಗೊಳಿಸಿ, ಅರ್ಥ ಆಯ್ತಾ? ಆದ್ದರಿಂದ ನೀವು ಅತಿಯಾದ ವೇಗವನ್ನು ಅನುಸರಿಸಿದರೆ ಅನಾಹುತ ಅಪಘಾತಗಳು ಕಟ್ಟಿಟ್ಟ ಬುದ್ಧಿ. ಇದು ಕೌದಳ್ಳಿ ಗ್ರಾಮ. ಸೊ ಇಲ್ಲಿ ತನಕ ರಸ್ತೆ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೊಂದು ಹೆಬ್ಬಾಗಿಲಿತ್ತು, ಸೊ ಕಳೆದು ಬಿಸಾಕಿದ್ದಾರೆ ಸೈಡ್ಗೆ. ಏಕೆಂದರೆ ಎಲ್ಲ ಕಿತ್ತು ಎಲ್ಲ ಪುಡಿ ಪೀಸ್ ಆಗೋಗಿದೆ. ಅಲ್ಲೇನು ಅಕ್ಷರಗಳೇ ಕಾಣ್ತಾ ಇಲ್ಲ, ಅದಕ್ಕೆ ಕಳೆದ ಸೈಡ್ಗೆ ಎಸ್ತವ್ರೆ. ನೋಡಿ ರಸ್ತೆ ವ್ಯವಸ್ಥೆ. ಗಾಡಿ ಒಂದ್ಸಲ ಹಿಡ್ದಂದ್ರೆ ಚಿಂದಿ ಬರ್ತದೆ ಇಲ್ಲಿ ತನಕ, ಅರ್ಥ ಆಯ್ತಾ? ಚಿಂದಿ ಆಗಿದೆ ರೋಡು. ತುಂಬ ಸೂಪರ್ ಮಾಡಿದ್ದಾರೆ, ಫೈನ್ ರಸ್ತೆ. ಇವನು ಮೂಟೆ ಒತ್ಕೊಂಡು ಬಲೆ ಬಾಯ್ಲೆ